ವ್ಯಾಪಾರ ಮಾಡಕ್ ಹೋಗಿದೆ ಏನ ಮತ್ತೇನಾರ ಸ್ಟೇಜ್ ಮೇಲೆ ಚಂದ ಮಾತಾಡ ಹೆಂಗ ಮಾತಾಡೋದು ವ್ಯಾಪಾರ ಬೇಸ್ ಆಗಕತ್ತೈತೆ ನಮಗಾದ್ರ ಯಪ್ಪ ಯಪ್ಪ ನಾ ಎಲ್ಲದ ಗೊತ್ತೇನು ಊರ ಬಿಟ್ಟು 20 ಕಿಲೋಮೀಟರ್ ದೂರ ಬಂದೀನಿ ಬಾಳ ದೂರಿಗೆ ಬಿಡವ ಏನು ಸುಮ್ಮನೆ ನಮ್ಮಪ್ಪ ಎಲ್ಲಿ ಮೇಲೆ ಬೈತಾರ ಕೊಡತಲ್ಲಿ ಮಲ್ಲೆ ಅಲ್ಲ ಯಪ್ಪ ಅಲ್ಲಲ್ಲ ಮುತ್ತಲ್ಲ ಉಪ್ಪಿನಕಾಯಿ ಮತ್ತಷ್ಟು ಕೊಡ್ಲಿ ನಾನು ಕೇಳಕತ್ತಿದ್ನಿ ಅಲ್ಲ ಹೌದಾ ನಾವ ಹಾಗಾದ್ರೆ ಜಲ್ದಿ ಬಂದ್ರೆ ಮನೆ ಕಡೆ ಒಂದ್ ಸ್ವಲ್ಪ ಕೆಲಸ ಐತೆ ಮನೆ ಕಡೆ ಆತಪ್ಪ ಯಾರು ಮಂಗನ ಮಗ ಅಂತ ಅವ್ನು ನೀನು ಬಂದಿಲ್ಲ ಇಲ್ಲೆಲ್ಲ ರೊಕ್ಕದ ವ್ಯಾಪಾರ ಅಂದ್ರೆ ಅದಕ್ಕೆ ಅವ್ರ ಕೊರ ಜನ ಮಾಡಕತ್ತಾರೆ ಯಪ್ಪ ಯಪ್ಪ ಆತಾತು ಉಪ್ಪಿನಕಾಯಿ ಬೇಕೇನ್ರಿ ಉಪ್ಪಿನಕಾಯಿ ಮಂಗಳೂರ್ದಂತ ನಮ್ಮ ಮಾವಿನಕಾಯಿ ಉಪ್ಪಿನಕಾಯಿ ಕಾರವಾರದ ಬರ್ಸಿನ ಕಂಚಿಕಾಯಿ ಉಪ್ಪಿನಕಾಯಿ ಯಾರಿಗೆ ಬೇಕು ಉಪ್ಪಿನಕಾಯಿ ಡ್ಯಾಡಿ ದಿಸ್ ಈಸ್ ಪೀಪಲ್ ಈಸ್ ಕಮಿಂಗ್ ಯು ಮೀನ್ ಯು ಕಾಲ್ ಕಟ್ಟಿಂಗ್ ಆತಪ್ಪ ಇಡ್ಲ ಫೋನ ಕಟ್ಟ ಕಡಿ ಅಯ್ಯ ನಮ್ಮ ಈ ಫೋನು ಜೀವ ಹೊಡ್ಸಕ್ಕಾಗವಂತೆ ಹಂಗ ಆಮೇಲೆ ತಡಿ ಯಾಕೋಸ್ಕರ ಮಾಡ್ತೀನಿ ನಾನು ಹೇಳಕತ್ತೀನಿ ಮಾಮ ಜೀವ ಹೊಡ್ಸಕ್ಕಲ್ಲ ಜೀವ ಹೊಡ್ಸಕ ಬಾಳ ಅನುಕೂಲ ಈ ಫೋನ್ ಹೌದಲ್ಲ ಅಪ್ಪ ಮಲ್ಲೆ ನೀ ಹೇಳೋದ ಕರೆ ಐತಿ ಇವನು ಮನುಷ್ಯನ ಜೀವನದಾಗ ಒಂದು ಫೋನ್ ಅನ್ನೋದು ಇದ್ದು ಬಿಟ್ರೆ ಸಾಕು ಆಮಲ್ಲೆ ಹೆಂಗಾರ ಬದುಕ್ಬೋದು ನೋಡು ಮಲ್ಲೆ ಏನು ನಾ ಬಂದು ಬಾಳ ತಾತ ನಾ ಗಿರಕ್ಕಿ ಕಾಯ್ತಿರ್ತಾವ ನಂದು ಕುಟ್ಟು ನಿಂದು ಕುಟ್ಟು ನಂದು ಕುಟ್ಟು ನಿಂದು ಕುಟ್ಟು ಅಂತಂದು ಕಾಯ್ಕೊಂತ ಕುಂತಿರ್ತಾರ ಅದಕ್ಕೆ ಕೇಳಿಲ್ಲ ನಾವು ಹೋಗ್ಬೇಕು ಕುಟ್ಟಿ 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 ಹಿಂಗಾಗಿ ನೀ ಹಿಡಪತ್ತದ ನಾಯಿ ಹಂಗ ನಾಮಲ್ಲಿ ಇನ್ನ ಭರ್ಜರಿ ಗಂಡು ನಿನ್ನಂತರ 5 ಮಂದಿ ಬಂದ್ರು ನಾವು ನಡೆಸ್ನ ನೋಡ ಆಮೇಲೆ ಕಳಿಸಿ ನೋಡ ಸಜ್ಜಾಗ ಬಂದಿಲ್ಲ ಆಮೇಲೆ ಒಂದ್ ಮಾತು ಹೇಳ್ತೀನಿ ಹೇಳ್ಬಿಡ ನಿಮ್ಮಂತ ಹುಡುಗರು ನಮ್ಮಂತ ಹುಡುಗಿಯರನ್ನ ಮೆಂಟೈನ್ ಮಾಡಕ್ ಆಗುದಿಲ್ಲ ಆಂಟಿಗಳನ್ನ ಅವ್ರನ್ನ ಮೆಂಟೈನ್ ಮಾಡ್ಬೋದು ನೀವು ಮತ್ ನೀನು ಅಂಟಿನ ಅದೀಯ ಆಮೇಲೆ ನಾನ ಕೇಳ ಮೊನ್ನೆ ನಾ ಆಂಟಿ ನೀ ಅಂಕಲ್ ಅಂತ ಗೊತ್ತಾಗತ್ತ ಯಾರ ಅಂಕಲ್ ಹಾಳಾಗೋಲ್ಲ ನೀವು ನನ್ನ ಆಮೇಲೆ ಮನೆಗೆ ಹೋಗ್ಬರ್ತೆ ಆಮೇಲೆ ಬಾಯ್ ಬಾಯ್ ಟಾಟಾ ಟಾಟಾ ಬಾಯ್ ಬಾಯ್ ನೀ ಹೆಂಗಿದ ಮನೆಗೆ ಹೊಂಟಿಲ್ಲ ನಿನಗೊಂದು ಮಾತು ಹೇಳ್ತೀನಿ ನೆನಪಿಟ್ಟು ಹೋಗೋದನ್ನು ಹೇಳಿ ಅದೇನಂತ ಹೇಳಿ ಹೇಳ ಉಣ್ಣಲ್ಲ ನೀನಲ್ಲ ಕರಿಮನಿ ಮಾಲೀಕ ನಂಗೆ ಆಗಿರ್ಬೇಕಲ್ಲ ಅದಕ್ಕೆ ಹೇಳ ಒಟ್ಟರಿಗೆ ಕೈ ಇದ್ರೆ ನೀವಿಲ್ಲದ್ರು ಮಮ್ಮಗಳ ನೀವಿಲ್ಲದ್ರಿ ನೀವು ಅದ್ರ ಕರೆಕ್ಟ್ ರಾಹುಲ್ಲ
ಹೋಗುವಾಗ ಒಂದೇ ಒಂದು ಮಾತು ಹೇಳಿದ್ಲ ಮಗ. ಟಾಟಾ ಈ ತರ ನೀನು ಯಾರಿಗಾರ ಉತ್ತ ಬಾಯಿ ಅಂತ ಬಾಯಿ ಬಡ್ಕೊಂತ ನಿಂತಂದ್ರ ನಿನ್ನ ಉಪ್ಪಿನಕಾಯಿ ವ್ಯಾಪಾರ ಬಿಡ್ತಾರ, ನಿನ್ನ ವ್ಯಾಪಾರ ಮಾಡ್ಯಾರ. ಹುಷಾರಿರ. ಏ ಹೊಸಾಲೆ ಅಲ್ಲ, ನನ್ನ ವ್ಯಾಪಾರ ಮಾಡೋದ ತಾಕತ್ತು ಈ ಊರಾಗ ಯಾರಿಗೈತೆ ಓದಿಸ್ತು ಹುಡುಗಿ ತಾಕತ್ ಕೇಳಬೇಡ ಹುಡುಗಿ. ಯಾಕಂದ್ರೆ ನೀನಲ್ಲ ರಿಕ್ಷಾ ಡ್ರೈವರ್. ಅಂದ್ರ ನಿನ್ನ ರಿಕ್ಷಾ ಡ್ರೈವರ್ ತಂದಿರಲ್ಲ ನಿಂದ ಮಂದಿದೆ ನಂದ ನಿಮ್ಮ ಊರ ಮೇಲೆ ಅಣಿ ಮಾಡಿ ಹೇಳು. ನಮ್ಮೂರ್ ಮಾಡೋಕೆ ನಮ್ಮ ಮನೆಯಲ್ಲಿ ಕೇಳ ನಾನೇ ಕೊಡ್ತೀನಿ ನಮ್ಗೆ. ಸ್ವಂತ ನಮ್ಮ ಬೀಗರಿಗೆ ಎಲ್ಲ ನೋಡದ ಮಾಮ ಅವರ ಹೇಳ್ತಿರಿಲ್ಲ. ಇಲ್ಲಿ ಕೇಳ ಕೇಳ್ರಿ ಯಾಕೆ ಹೋಗ್ಬಿಟ್ಟು ನೀ ಡ್ರೈವರ ನಾನಿನ ಲವರ ರಿಕ್ಷಾ ಡ್ರೈವರ್ ಅಷ್ಟೇ ಅಲ್ಲ, ಅದರ ಮಾಲಕನ್ನು ನಾನು ಹೇಳ್ತೀನಿ. ಮಾಮ ಈ ರಿಕ್ಷೆಗೆ ನೀನ ತಗೊಂಡೇನು? ಹೌದಾ ಮಲ್ಲೆ? ಬಾದಾಮಿ ಸಾರಾಮ್ ನಡೀದ ತಂದಿನ ಅದ್ರ ಪೂಜೆ ಇತ್ತ. ಅದಕ್ಕೆ ಇಲ್ಲ ನಮ್ಮೂರ ದುರ್ಗಮ್ಮನ ಜಾತ್ರೆ ಇತ್ತು, ಅಲ್ಲಿ ಹೋಗಿ ಪೂಜೆ ಮಾಡ್ಸ್ಕೊಂಬರೋಣ ಅಂತೇಳಿ ನಿನ್ನ ಕರ್ಕೊಂಡು ಹೋಗ ಬಂದೀನಿ. ಬಾರ ಮಲ್ಲೆ ಅಂತ ರಿಕ್ಷಾದಾಗ ಹೋಗೋಣ. ಬರೀ ಒಂದು ಡ್ಯಾನ್ಸ್ ತಡಿ ಹೇಳು ಹೇಳು. ಯು ಡೋಂಟ್ ಟೆಲ್. ಅಯ್ಯೋ ಅರ್ಧ ಕಿಲೋ ಬೆಲ್ಲ ನಿಮ್ಮ ಅಲ್ಲ ನೀ ಸುಮ್ಮನೆ ನಿಲ್ಲ ಅಂದೆ. ನೀ ಎಲ್ಲ ಎರಡು ಸಲ ಮಾಡಬೇಡ್ರಿ ಮಾಮ. ಒಯ್ಯೋಣ ಒಂದು ಅಯ್ಯೋ ಒಂಬತ್ತ. ತಡಿ ಅದಕ್ಕೆ ಮುಂಚೆ ಒಂದು ಮಾತು ಹೇಳ್ತೀನಿ. ನೀನು ರಗೆ ಬೈ ನಿಂತ್ರ ನಿಜ ಒಂದ್ರ ಗಜ. ಈ ರಿಕ್ಷಾ ಡ್ರೈವರ್ ಲವ್ ಮಾಡಿ ನೋಡ ಮಜಾ. ಅಲ್ಲ ನಾ ಲವ್ ಮಾಡಿ ಇಷ್ಟ ಹೊರಗಿಲ್ಲ. ಲವ್ ಮಾಡ್ಕೊಂಡು ಬಾರ್ದ ಬರ್ತಿದ್ದೆ ನಾನು. ನಡಿ ಅದೇನಂತ ಹೇಳಿ ಅಮ್ಮಮ್ಮ ನಾನು ನೋಡು ಅವ್ರು ನೀರು ನೋಡ್ತೀನಿ ನೋಡು ಗ್ಯಾಸ್ ಇಲ್ಲ ಆಗಿಲ್ಲ. ನಡಿ ಹೇಳಿ ಅದೇನಂತ ಹೇಳಿ ಎಲ್ಲರೂ ಅನ್ಕೊಂಡ್ರವಾಗ RCB ಸೋತೈತಿ ಅಂತ ಹೇಳಿ. ಈಗೇನು ಒಟ್ಟು ಹೊಯ್ಕೊಳಕ್ ಹತ್ತಿರಲ್ಲ ಅವರಿಗೆ ಮಾತು. ನಾವು ಸೋತಿರ್ಬೇಕು, ಆಗ ಸತ್ತಿಲ್ಲ. ಮತ್ತೆ ಬರ್ತೀವಿ ಆಯ್ತು.
ಅಂತ ಜಲ್ಲ ನಂದು ಹೋಗಿ ಹೋಗಿದ್ ಬಂದವ ಅದು ಇದು ಎಲ್ಲ ಗೊತ್ತಾಗುತ್ತವ್ರಿ ಮತ್ತೆ ನಂದೆಲ್ಲ ಅರ್ಕೊಂಡು ಕುಡ್ದ ಮಾಡವ ಮುಂದಿನ ಸಲ ಕಪ್ಪ ಮಾತ್ರ ನಾವು ಹಚ್ಚಿನ ತಾಣ ಅದೇವೆ ಏನು ಕೊಡ್ಬೋದ ಮತ್ತೇನು ಬೇಕಾರೆ ನೋಡು ಯಾಕೆ ನಾ ಕೈ ಕೊಟ್ರಿ ಹೂವ ಕೊಡವನು ಹೂವು ಕೊಟ್ಟ ನೋಡಿಲ್ಲ ಅವ್ರು ಯಾವ್ದು ರಕ್ತಕ್ಕೆ ಇಷ್ಟಪಡಲ್ಲ ಇಂಥ ಗುಲಾಬಿ ಹೂ ಇದ್ರೆ ಅವ್ನಿಗೆ ಪಂಚಪ್ರಾಣ ತಗೋ ಮತ್ತೆ Oh my God! I can't believe this! Moms! ಇಂಗ್ಲಿಷ್ ಬರಲ್ಲ ಮಗ ಕನ್ನಡ ಮಾತ್ರ ಒಳ್ಳೆ ಕನ್ನಡ ಅಯ್ಯಯ್ಯೋ ಎಲ್ಲ ಕಡೆ ಮುಂದಿರಬೇಕು ಒಂದ ಅಂತ ಹೇಳಿ ಹೌದು ಅದೆಲ್ಲ ಇರ್ಬೇಕು ಆದ್ರೆ ನಮ್ಗೆ ಅದು ಬರಲ್ಲ ಬಾ ನಾ ಕಲಿಸ್ತೀನಿ ಚಾಲು ಮಾಡಿ ಹೊಡಿಯ ಯಾಕೆ ನಡೀತೀವಲ್ಲ ಎಲ್ಲ ಸುಳ ಎಲ್ಲದಾವೆಲ್ಲ ಅಲ್ಲ ಮಕ್ಕಳ ಮಕ್ಕಳು ನಾವಲ್ಲೇ ಎಲ್ಲಿಟ್ಟು ಇವ್ರು ಅದವೇ ಐಗೊತ್ತಾಗಲ್ಲೇ ನಂದು ಏನು ಎಲ್ಲ ಒಣ್ಣಾದ್ ನಿಂದು ಬೆಳಗ್ಗೆ ಜಾತ್ರೆ ಕೊಡಿಸಿದ್ರು ನಿನ್ನ
ಆನೆಗಲರ ಚೈತ್ರ ಮೇರಿ ಬಾರ ನಿನ್ನ ಕುಂಟಗಲರ ಮೇರಿ ಬಾರ ನಿನ್ನ ಅರ್ಧ ಗಿರಿಯ ಜುಗಿದ ಮೇರಿ ಬಾರ ನಿಮ್ಮ ಅನೇಕ ಗಿರಿಯ ನೀ ಮಾಡ್ಬ परदेसी साथ क्या निभाओगे तुमको तेरे परदेसी साथ क्या निभाओगे तुमको तेरे परदेसी साथ क्या निभाओगे तुमको तेरे परदेसी साथ क्या निभाओगे सुबह पे ಓಡಿ ಓಡಿ ಬಂದು Mama, I am going to my house. English ಬೇಡ ಕನ್ನಡದ ಕರೀನ ಕನ್ನಡದ This is a ನಾನು ಅಪ್ಪಡೆ ಕನ್ನಡಿಗ ಇಂಗ್ಲಿಷ್ ಅಂದ್ರೆ ಆಗಲ್ಲ Mom's wait. You will ಅಲ್ಲ ತಡಿ ಅಂತ You village from what is this? ನೀ ಆರಾಮದ ಇಲ್ಲ ಅಂದೆ ನಾನು ಎಲ್ಲ ಚಲೋ ಅದೀನಿ ನಡಿ ಹೋಗೋಣ ಸಾಕು ಆಯ್ತು ಕೆಲಸ ಮಾಡ್ತೀನಿ ಬಂದು ಬೆಲ್ಲ ಮನೆ ಕಳ್ತೀನಿ ಏ ಸಣ್ಣಗೆ ಸಾಕು ನಡಿ ಹೋಗೋಣ ನಡಿ ಅದು ಮಾನವು ಎಂದು ಮರೆಯೋದಿಲ್ಲ ಕನ್ನಡ
ನಾನೇ ಪುಣ್ಯ ಪುರುಷನೆಂದು ಬಡವರ ಆಸ್ತಿಯನ್ನು ನುಂಗಿ ನೀರು ಕುಡಿದು ಶ್ರೀಮಂತಿಗೆ ಸಿಂಹರಾಜನೆಂದು ಸೊಕ್ಕಿಂದ ಮೆರೆತಿರುವೆಯ ಅಯೋಗ್ಯ. ಪಟೇಲ, ನಾನು ಯಾರೇ ಚೆನ್ನಾಗಿ ಗೊತ್ತು. ನಿನ್ನ ಇತಿಹಾಸದ ಒಂದು ಪುಟವನ್ನು ಚೆನ್ನಾಗಿ ಸ್ಟಡಿ ಮಾಡಿ ನಿನ್ನನ್ನು ಈ ಭೂಲೋಕದಿಂದ ಎತ್ತಿ ಹಾಕಲು ಬಂದಿರುವ ನಿನ್ನ ಪಾಲಿನ ಯಮರಾಜ ಪಟೇಲ, ನೀನು ತಿಳಿದುಕೊಂಡಾಗೆ ನಾನಿನ್ನ ಬೆಸ್ಟ್ ಫ್ರೆಂಡ್ ಅಲ್ಲ. ಒಂದೆಲ್ಲ ಒಂದು ನಿನ್ನ ಶ್ರೀಮಂತನು ಲಪ್ಟಾಯಿಸಿ ನಿನ್ನ ಪ್ರಾಣವನ್ನ ಯಮನ ಪಾಲಿಗೆ ಅಡ್ಡಿ ನಾನು ನಿನ್ನ ಸಿಂಹಾಸನದ ಛಲದಂಚ ಮಲ್ಲ ಶರಣ್ರಾಜನೇ ಅಲ್ಲ. ಪಟೇಲರ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಆಶಾ ಮುಂಜಾನೆ ಮಂಜಿನಲ್ಲಿ ಮಲ್ಲಿಗೆ ಮಲ್ಲಿಗೆಂತೆ ಹೂವಿಗೆ ಚಲುತ್ತಾ ಈ ಕಡೆನೇ ಬರುತ್ತಿದ್ದಾಳೆ. ಬರಲಿ ಬರಲಿ, ಇವತ್ತು ನಾನು ಉಳಿಸುವವರಿಗೆ ಸಿಹಿಯಾದ ಸವಿಸುಗಾನ. ಯಾರು ನಾನು ಯಾರೆಂದು ಭಯ ಪಟ್ಟುಕೊಳ್ಳಬೇಡ ಆಶಾ. ನೀನು ಭಯ ಪಟ್ಟುಕೊಳ್ಳಂತ ವ್ಯಕ್ತಿನೋ ನಾನಲ್ಲ, ನಾನೇ ನೀನು ಕೆಲಸ ಮಾತ್ರ ಶ್ರೀಮಂತನ ಪಟೇಲನ ಬೆಸ್ಟ್ ಫ್ರೆಂಡ್ ಚರಣ್ರಾಜ್. ನೀವ ಹೇಳಿ ಚರಣ್ರಾಜ್, ನನ್ನಿಂದ ಏನಾಗಬೇಕಾಗಿತ್ತು? ನಿನ್ನಿಂದ ಕೆಲಸ ಮಾಡಿಕೊಳ್ಳೋ ಮೂರ್ಖ ಪಟೇಲ ನಾನಲ್ಲ ಆಶಾ. ಬಡತನದ ಮನೆಯಲ್ಲಿ ಹುಟ್ಟಿದರು ಬೆಳದಿಂಗಳಂತೆ ಎದ್ದು ಕಾಣುವ ಈ ನಿನ್ನ ಸ್ಥಿತಿಯನ್ನು ನೋಡ್ತಿದ್ದಾರೆ ನನಗೆ ಯಾಕೋ ಅನಿಸ್ತಿದೆ. ಏನ್ ಮಾಡುದು
ಶ್ರೀಮಂತ್ರಿ, ಬಡತನ ಎನ್ನುವುದು ನನ್ನ ಹುಟ್ಟಿದಾಗಿಂದ ಬೆನ್ನಟ್ಟಿ ಕಾಡ್ತಾ ಇದೆ. ನಾನು ಯಾವ ಜನ್ಮದಲ್ಲಿ ಪಾಪ ಮಾಡ್ತೀನಿ ಏನು? ಪಾಪ ಪಾಪ ಪುಣ್ಯದ ಮಾತಲ್ಲ ಆಶಾ. ನೀನು ಮಾನ ಮರ್ಯಾದೆಗೆ ಎದುರು ನಡೀತೀಯ, ಅದಕ್ಕೆ ಆ ಬಡತನ ಅನ್ನೋದು ನಿನಗೆ ಮುಳ್ಳಾಗಿ ಕಾಡ್ತದೆ. ಅಂದ್ರಿ ನಿಮ್ಮ ಮಾತಿನ ಅರ್ಥ? ಅರ್ಥ ನನ್ನ ಮಾತಿನ ಅರ್ಥವನ್ನು ಪೂರ್ತಿಯಾಗಿ ಬಿಡಿಸಿ ಹೇಳ್ತೀನಿ ಕೇಳುವ ಆಶಾ. ಇವತ್ತಿನ ಕಾಲಮಾನದಲ್ಲಿ ನಿನ್ನಂತ ಒಂದು ಸುಂದರವಾದ ಹುಡುಗಿ ಇದ್ದರೆ ಸಾಕು, ಕೈಲಾಸವೇ ಕೈಲಿದ್ದು ಸ್ವರ್ಗಲೋಕದಲ್ಲೇ ತೇಲಾಡಬಹುದು. ಚರಂದ್ರ, ಏನ್ ಹೇಳ್ತಾ ಇದ್ರ ನೀವು? ಹೌದು ಆಶಾ, ಗಂಡಸರನ್ನು ಕಂಡು ತಲೆ ತಗ್ಗಿಸಿ ಹೋಗುವ ನೀನು ಅದೇ ಗಂಡಸರನ್ನು ಕಂಡು ತಲೆ ಎತ್ತಿ ಕಣ್ಣು ಹೊರಸಿ ನೋಡಿದರೆ ಸಾಕು, ನಾನು ಎನ್ನುವ ಶ್ರೀಮಂತನು ಕೂಡ ನಿಲ್ಲುತ್ತಾನೆ ನಿನ್ನ ಮುಂದೆ ನೋಟಿನ ಕಟ್ಟ ಹಿಡಿದು. ಅದಕ್ಕೆ ನೀನು ಸೀರೆ ಹಾಕುವುದನ್ನು ಬಿಟ್ಟು ಚೂಡಿಯನ್ನು ಹಾಕಿ, ಈಗ ಬಾಚುವುದನ್ನು ತೆಗೆದು ಹಾಕಿ, ಸೈಡಿಗೆ ಬಾಚಿ, ತುಟಿಗೆ ಲಿಪ್ಟಿಕ್, ಮುಖಕ್ಕೆ ಪೌಡರ್ ಹಚ್ಚಿ, ಕಣ್ಣಿಗೆ ಗಾಗಲ್ ಹಾಕಿ ಹೊರಡರೆ ಸಾಕು, ನಿಮಗೆ ಮುಳ್ಳಾದ ಬಡತನ ನಿಮ್ಮನ್ನು ಕ್ಷಣಾರ್ಧದಲ್ಲಿ ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ನಾಯಿ ಮಾನ ಮರ್ಯಾದೆಯಿಂದ ಈ ಸಮಾಜದಲ್ಲಿ ಬಾಳು ಅಂತ ಹೇಳುವುದನ್ನ ಬಿಟ್ಟು ಮಾನ ಮರ್ಯಾದೆಯನ್ನ ಮಾರಿಕೊಂಡು ಬಾಳು ಅಂತ ಹೇಳ್ತಾ ಇದೆಯಲ್ಲ, ನಾಚಿಕೆ ಆಗುದಿಲ್ವೇ ನನ್ನ ಹೆಸರು ಜನ್ಮಕ್ಕೆ? ಆಚಿಕೆ. ಆಶಾ, ನೀನಿನ್ನೂ ಅಕ್ಕಮಹಾದೇವಿ ಕಾಲಮಾನದಲ್ಲೇ ಇದೀಯ. ಇದು ಲೇಟೆಸ್ಟ್ ಕಾಲ. ಅರ್ಧಮರ್ಧ ಬಟ್ಟೆ ತೊಟ್ಟು ಎದೆ ಎತ್ತಿ ಕಾಣಿಸಿದ್ರೆ ಸಾಕು, ಬಿದ್ದು ಸಾಯುವ ಮುದುಕನು ಕೂಡ ನಿಲ್ಲುತ್ತಾನೆ ನಿನ್ನ ಮುಂದೆ ಹಣದ ರಸೆನಿಸುವ. ಏನಂತೋ ಮತ್ತೆ ಏನ ಹೇಳಿ ಗಂಡಸೈ, ಮರ್ಯಾದೆಯಿಂದ ಬಾಳುವುದನ್ನ ಬಿಟ್ಟು ಈ ರೀತಿ ಗುಣಬಣ್ಣೆ ಮಾರಿಕೊಂಡು ಈ ಸಮಾಜದಲ್ಲಿ ಲಜ್ಜೆಗೆಟ್ಟ ಹೆಣ್ಣಾಗಿ ಬಾಳು ಅಂತ ಹೇಳ್ತಾ ಇದೆಯಲ್ಲ, ಹಾಗಾದ್ರೆ ನಿನ್ನ ಅಕ್ಕ ತಂಗಿಯರಿಗೂ ಕೂಡ ನೀನು ಇದೇ ರೀತಿ ಪಾಠ ಹೇಳ್ಕೊಡ್ತಾ ಇದೆಯೇನೋ? ಏನೆಂದರೆ ಆಶಾ, ನನ್ನ ಅಕ್ಕ ತಂಗಿಯರಿಗೆ ನಿನ್ನಾಗೆ ಬಾಳು ಅಂತ ಹೇಳುವುದಕ್ಕೆ ಅವರಿಗೆ ನಿನ್ನಾಗೆ ಬಡತನ ಕಾಡುತ್ತಿಲ್ಲ. ಅವರು ಈ ಶ್ರೀಮಂತ ಚರಣ್ರಾಜನ ಸಹೋದರಿಯರು, ಅಂದರೆ ಸುಖದ ಸಂಪತ್ತಿನ ಮೇಲೆ ತೇಲಾಡುವ ಶ್ರೀಮಂತ ಕುಮಾರಿಯರು. ಏ ಚರಣ್ರಾಜ್, ನೀವು ಶ್ರೀಮಂತರಾಗಬೇಕು ಅಂದ್ರೆ ಹಿಂದೆ ನಿಮ್ಮ ಮನೆಯಲ್ಲಿರುವ ಅಕ್ಕ ತಂಗಿಯರು ಕೂಡ ಬಸವಿ ಹಾಕಿ ತಿರುಗಾಡಬೇಕಲ್ಲ? ಏನೆಂದರೆ ಪೂಜಾರಿ, ನಿನಗೆ ಬದುಕುವ ಕಲೆಯನ್ನು ಹೇಳಿಕೊಟ್ಟರೆ ನಮ್ಮ ಮನೆತನದ ಹೆಣ್ಣು ಮಕ್ಕಳ ಬಗ್ಗೆ ಈ ಆಸೆ ಮಾತಾಡುವ ಪೂಜಾರಿ. ಇವತ್ತು ನಾನು ನಿನ್ನ ಶೀಲವನ್ನು ಉಂಡು ಸೂಳೆಯಂತೆ ಈ ಸಮಾಜದಲ್ಲಿ ತಿರುಗುವ ಹಾಗೆ ಮಾಡದಿದ್ದರೆ ನನ್ನ ಹೆಸರು ಚರಣ್ರಾಜನೇ ಅಲ್ಲ. ಬಾಳಲೇ ಬಾ. ಕೈ ಬಿಟ್ಟು ಮಾತಾಡೋ ಬಂಡ ಸುಳೆ ಮಗನೇ, ಬರ ಹೆಣ್ಣು ಅಂತ ಮೈ ಮೇಲೆ ಮುಟ್ಟಲು ಬಂದಿದ್ದೆ ಆದ್ರೆ ಕಾಲಲ್ಲಿರುವ ಚಪ್ಪಲಿಂದ ಹೊರ ಬುದ್ಧಿ ಕಲಿಸ್ತಾನೆ ಎಚ್ಚರ. ಅದು ಈ ಶ್ರೀಮಂತ ಚರಣ್ರಾಜನಿಗೆ ನಿನ್ನಂತ ಒಂದು ಬಡ ಹೆಂಗಸಿನಿಂದ ಎಚ್ಚರಿಕೆ. ಆಶಾ, ಈ ಚರಣ್ರಾಜ್ ಒಂದು ಸಾರಿ ಕಣ್ಣು ಬಿಟ್ಟು ಕೈ ಮಾಡಿ ಕರೆದರೆ ಸಾಕು, ನಿನ್ನಂತ ಬಡ ಹೆಂಗಸರು ಸಾಲು ಸಾಲಾಗಿ ಬಂದು ಸಂತೋಷಗಳನ್ನು ಕೊಟ್ಟು ಹೋಗುತ್ತಿರುವಾಗ ನೀನು ನನಗೆ ಚಪ್ಪಲಿಂದ ಹೊಡಿತೀರಿ ಅಂತ ಹೇಳಿದ್ಯಾ? ಹುಚ್ಚು ಆಧಾರದ ಎಲೆ. ಈಗ ನಿನ್ನ ಕೊಟ್ಟಿದ ಮಾತುಗಳಿಗೆ ತಕ್ಕ ಉತ್ತರವನ್ನು ಹೇಳಿ ಸಾಕ್ಷಾತ್ ಶ್ರೀಲಕ್ಷ್ಮಿ ತೆಗೆದು ಕಾಣುವ ನಿನ್ನನ್ನು ಒತ್ತುಕೊಂಡು ಹೋಗಿ ನನ್ನ ಆಸೆ ಈಡೇರಿಸಿಕೊಳ್ಳಲಿಲ್ಲ. ನನ್ನ ಹೆಸರು ಅಟದೊಡ್ಡ ಚಲವೀರ ಚಲದಂಗ ಮಲ್ಲ ಚರಣ್ರಾಜನೇ ಅಲ್ಲ. ಕೈ ಬಿಡೋ ಕಪ್ಪೆ ಅಂತವನೇ. ನೋಡು ಚರಣ್, ನಿನಗೆ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ನನ್ನನ್ನ ಬಿಟ್ಬಿಡು. ಬಿಡಬೇಕಾ? ಬಿಡುತ್ತದೆ. ಆದರೆ ನಾನು ಹೇಳಿದಾಗೆ ಕೇಳಿದ್ರೆ ಮಾತ್ರ ನಿನ್ನನ್ನು ಬಿಡುತ್ತೇನೆ. ಏನದು? ನೋಡು ಆಶಾ, ನೀನು ಆಡಿನ ಮಾತಿಗೆ ನಿನ್ನ ನಿಷ್ಪತ್ತಿಗೆ ಒತ್ತುಕೊಂಡು ಹೋಗಿ ನಿನ್ನ ಶೀಲವನ್ನು ಹಾಳು ಮಾಡಬಹುದಾಗಿತ್ತು. ಆದರೆ ಈ ನಿನ್ನ ಸ್ಥಿತಿಯನ್ನು ನೋಡುತ್ತಿದ್ದರೆ ನನಗೆ ಯಾಕೋ ಕಲಿಕರಣ
ಗೊತ್ತಿದೆ. ಅದಕ್ಕೆ ನೀನು ನನ್ನ ಮಾತಿಗೆ ಒಪ್ಪಿ ನಿನ್ನ ಮಧುರ ಕಂಠದಿಂದ ಒಂದು ಹಾಡನಾಡಿ ನಿನ್ನಿಂದ ಜಾಗ ಖಾಲಿ ಮಾಡು. ಹೌದು, ಇವನು ಹೇಳಿದ ಮಾತಿನಂತೆ ನಾನಿಲ್ಲಿ ಕೇಳಲೇಬೇಕು. ಯಾಕೆಂದ್ರೆ ನಾನು ಇವನ ವಿರುದ್ಧವಾಗಿ ನಡೆದ್ರೆ ನನ್ನ ಶೀಲಕ್ಕೆ ನನಗೆ ತೊಂದರೆ. ಹೌದು, ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಯಾರು ಬರುವುದಿಲ್ಲ. ಇವನಿಗೆ ಹೇಳಿದಂತೆ ನಾನು ಹಾಡು ಹಾಡಲೇಬೇಕು. ಆಯ್ತು ಚರಣ್ ರಾಜ್, ನೀನು ಹೇಳಿದಂತೆ ಹಾಡ್ತೀನಿ. ಹಾಡು ಹಾಡಿದ್ಮೇಲೆ ಖಂಡಿತವಾಗ್ಲೂ ನನ್ನನ್ನು ಬಿಡ್ತೀರ ತಾನೆ? ಆಡುತ್ತೀಯಾ? ಆಡು. ಓಕೆ, ಶುರು ಮಾಡು ನಿನ್ನ ನಾದಸ್ವರವನ್ನು. ಆಯ್ತು. ಚರಣ್, ನೀನು ಹೇಳಿದಂತೆ ಹಾಡ್ನಲ್ಲ, ನಾನೇನು ಬರಲ್ಲ? ನಿಲ್ಲೋ ಶ್ಯಾಮ್, ಈ ಎಷ್ಟೊಂದು ಅವಸರ ಮಾಡಿ ಹೋಗುತ್ತಿದೆಯಲ್ಲ, ಅವಸರವೇ ಅಪಘಾತಕ್ಕೆ ಕಾರಣ ಎನ್ನುವುದು ಗೊತ್ತಿಲ್ಲವೇ ನಿನಗೆ? ಅಂದ್ರೆ ನೋಡು ಆಶಾ, ನಿನ್ನ ಮೈ ಮುಟ್ಟಿ ಮಾತನಾಡಕ್ಕಿಂತ ಮೊದಲು ನಿನ್ನನ್ನು ಬಿಟ್ಟು ಬಿಡಬೇಕೆನಿಸುತ್ತು ಈ ನನ್ನ ಮನ. ಬಟ್ ನಿನ್ನ ಮೈ ಮುಟ್ಟಿದ ಮೇಲೆ ಗೊತ್ತಾಯ್ತು ಇದು ಒಂದು ನನ್ನ ಪಾಲಿಗೆ ಬಂದ ಒಂದು ಮಾವಿನ ಹಣ್ಣು ಅಂತ. ಈ ಹಣ್ಣಿನ ರುಚಿ ಅನಿಸ
ಸವಿಯದೆ ಬಿಟ್ಟರೆ ನನ್ನಂತ ದಡ್ಡ ಈ ಜಗತ್ತಲ್ಲೇ ಯಾರಿಲ್ಲ. ಭಾಷಾ ಬಂದು ಬಿಗಿದಪ್ಪಿ ಮುತ್ತಾಡು ಈ ನಿನ್ನ ರಸಗನನ್ನ. ಯಾರಲ್ಲ ನೀನು? ಹುಟ್ಟಿದೆ ಎಂದು ದುವಾಕಾರದಿಂದ ಕಂಡವರ ಮೇಲೆ ಕಣ್ಣು ಹಾಕುತ್ತಿರುವ ನಿನ್ನಂತ ಸೊಕ್ಕಿನ ಮಕ್ಕಳನ್ನು ಸೀಳಿ ತುದಿಗೆ ಕಟ್ಟಲು ಬಂದಿರುವ ನಿನ್ನ ಮಕ್ಕಳ ಮೇಲೆ ಇಷ್ಟು ಎಷ್ಟು ಹೊತ್ತನೆಂತೆ ದಪ್ಪನೆಂದು ಬಂದು ಈ ಚರಣ್ರಾಜನ ವಿಷಯದಲ್ಲಿ ತಲೆ ಹಾಕಿದರೆ ನಿನ್ನ ತಲೆಯನ್ನು ಕತ್ತರಿಸಬೇಕಾಗುತ್ತದೆ. ಈ ಅಕ್ಷರದಿಂದ ಹೊರಟು ಹೋಗು ಮಗನೇ. ಎನ್ನನ್ನು ತಾಯಿಯಂತೆ ಪೂಜೆ ಮಾಡುವ ಈ ಕನ್ನಡ ನಾಡಿನಲ್ಲಿ ಬಂಡನಂತೆ ಬಂದು ಅಬಲೆಯರ ಮೇಲೆ ನಿನ್ನ ಬಲಾತ್ಕಾರವನ್ನು ಪ್ರಯೋಗ ಮಾಡದಲ್ಲದೆ ಈ ವಿರಾದ ವೀರ ವಿಷ್ಣುಗೆ ಹೊರಟು ಹೋಗು ಎಂದು ಹೊರಟು ಮಾತನಾಡ್ತೀಯ ಯಾಕೆ? ಈಗ ಒಳ್ಳೆಯ ಮಾತಿನಿಂದ ನಿಂತ ಜಾಗವನ್ನು ಬಿಟ್ಟು ತೊಲಗಿದರೆ ಸರಿ, ಇರದಿದ್ದರೆ ನಿನ್ನಂತ ಕೆಟ್ಟವನನ್ನು ಕಂಡು ರಕ್ತ ಕಾರುತ್ತಿರುವ ಈ ನನ್ನ ಪರಾಕ್ರಮಿ ಪರಶುರಾಮನಿಂದ ಒಂದೇ ಉಣತಕ್ಕೆ ನಿನ್ನ ರುಂಡವನ್ನು ತೆಗೆದು ಆ ನಿನ್ನ ರುಂಡಕ್ಕೆ ನಾಲ್ಕುವ ಮೆಟ್ಟಿನ ಸರವನ್ನು ಹಾಕಬೇಕಾಗುತ್ತದೆ. ಎಚ್ಚರ. ಲೇಪಡಾಧಿಕಾರಿ ನನ್ನ ಮಗನೇ ವಿಷ್ಣು, ಈ ಶ್ರೀಮಂತ ಚರಣ್ರಾಜನಿಗೆ ಈ ಮೆಟ್ಟುವ ಮೆಟ್ಟನ್ನು ಹಾಕುತ್ತೇನೆಂದು ಎದೆ ತಟ್ಟಿ ಹೇಳಿದೆಯಾ ಭಿಕಾರಿ? 1746ರಲ್ಲಿ ಫ್ರೆಂಚರಿಗೂ ಇಂಗ್ಲಿಷರಿಗೂ ಕರ್ನಾಟಕದ ಪ್ರಥಮ ಯುದ್ಧ ನಡೆದಂತೆ ಇಂದು ನನ್ನ ನಿನ್ನ ಮಧ್ಯೆ ಪ್ರಥಮ ಯುದ್ಧ ನಡೆಯುವಾಗಲಿ ನಿನ್ನನ್ನು ಸುಟ್ಟು ಹಾಕಿ ಇವರನ್ನು ಎತ್ತುಕೊಂಡು ಹೋಗಿ ನನ್ನ ಆಸೆಯನ್ನು ಈಡೇರಿಸಿಕೊಳ್ಳಲಿಲ್ಲ ದಡಿ ಚರಣ್ರಾಜನೇ ಅಲ್ಲ. ಚರಣ್ರಾಜ ವ್ಯಾಪಾರಕ್ಕೆಂದು ಭಾರತಕ್ಕೆ ಬಂದು ಕಲ್ಕತ್ತಾ ಕೋಟೆಯನ್ನು ಬಲಪಡಿಸಿಕೊಂಡಂತೆ ನೀನು ಈ ಊರ ಪಾಟೀಲನ ಸ್ನೇಹಿತನಾಗಿ ಬಂದು ಕಂಡನನ್ನು ಕೆಣಕುವುದಲ್ಲದೆ ಈ ರಾಜ ವಿಷ್ಣುಗೆ ಹೊರಟು ಮಾತನಾಡ್ತಾ ಭಸ್ಮಾಸ್ತನ ಮಗನೇ. ನನ್ನ ಹೆಸರು ವಿಷ್ಣುನೇ ಅಲ್ಲ. ಏ ವಿಷ್ಣು, ನನ್ನ ಶಿರಚ್ಛೇದನ ಮಾಡಿ ರಕ್ತ ಕುಡಿತಿರೆಂದು ಬೇರಿದ ಕೋಣದಂತೆ ಮಾತನಾಡಬೇಡ ಮಗನೇ. ಆ ನಿನ್ನ ಕೈಲಿರೋ ಕೊಡ್ಲಿಗೂ ಈ ನನ್ನ ಕೈಲಿರೋ ಪಿಸ್ತೂಲಿಗೂ ತುಂಬಾ ವ್ಯತ್ಯಾಸದೆ. ನೀನು ನನ್ನ ರುಂಡವನ್ನು ಕಡುತ್ತೇನೆಂದು ಒಂದೇ ಜಗತ್ತೆ ಮುಂದೆಡದ್ರೊಳಗಾಗಿ ನನ್ನ ರಿವಾಲ್ವರ್ ನಾನು ಮಾಡಿಬಿಟ್ಟರೆ ಸಾಕು, ಸೊಟ್ಟು ಭಸ್ಮವಾಗುವುದು ಈ ನಿನ್ನ ದೇಹ ನನ್ನ ಪಾದದ ಮೇಲೆ. ಚರಣ್ರಾಜ ಒಟ್ಟು ಸಾವು ಯಾರನ್ನು ಬಿಟ್ಟಿಲ್ಲ. ಸತ್ತರು ಕೂಡ ಶೂರನಾಗಿ ಸಾಯುತ್ತೇನೆ, ನಿನ್ನ ತರ ಏಡಿಯಾಗಿ ಸಾಯೋದಿಲ್ಲ. ಇವಳ ಮಾನ ಪ್ರಾಣವನ್ನು ಕಾಪಾಡುವುದಕ್ಕೆ ಸದಾ ಸಿದ್ಧನಿದ್ದಾನೆ ಈ ವಿಷ್ಣು. ಗಂಡಸನಾಗಿದ್ದರೆ ನನ್ನ ಕಣ್ಣೆದುರಿಗೆ ಹುಟ್ಟಿ ನೋಡಲಿಲ್ಲ ಈ ಹೆಣ್ಣನ್ನು. ಗಂಡಸು ಲೇ ವಿಷ್ಣು, ಭಾರತದ ಹುಕ್ಕಿನ ಮನುಷ್ಯನೆಂದು ಬಿರುದು ಪಡೆದ ಆ ಸರ್ದಾರ್ ವಲ್ಲಭಾಯಿ ಪಟೇಲನಿಂದ ಶಕ್ತಿಯನ್ನು ಹೊಂದಿರುವ ಈ ಚಂಡ ಪ್ರಚಂಡ ಚರಣ್ರಾಜನಿಗೆ ಗಂಡಸಾಗಿದ್ರೆ ಮುಂದೆ ಬಾ ಎಂದು ಹೇಳಿದೆಯಲ್ಲ. ಒಂದಲ್ಲ ಒಂದು ದಿನ ಇವರನ್ನು ನಿನ್ನ ಕಣ್ಣಿನ ಎತ್ತುಕೊಂಡು ಹೋಗಿ ಇವರ ಶೀಲವನ್ನು ಹಾಳು ಮಾಡಿ ತಾಯಿ ಎಂದೇ ಪ್ರೀತಿಯಿಂದ ನೋಡುತ್ತಿರುವ ನಿನ್ನ ಅತ್ತೆಯನ್ನು ದೇಶಕ ಸವಿದು ನಿನ್ನ ಮೇಲಿನ ಸೇಡನ್ನು ನಾನು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಹಠತೊಟ್ಟ ಚಲವೀರ ಚಲದಂಕಮಲ್ಲ, ಚರಣ್ರಾಜನೇ ಅಲ್ಲ. ಬರುತ್ತೇನೆ ಚರಣ್ರಾಜ್. ಹೋಗು ಹೋಗ ಮಗನೇ ಹೋಗು. ವೀರ ಸಿಂಧೂರ ಲಕ್ಷ್ಮಣಂತೆ ಹಾರಾಡಬೇಡ. ನಿನ್ನಂತವ್ರು ಎಷ್ಟೋ ಜನ ಈ ವಿಷ್ಣುನ ಕೈಯಲ್ಲಿ ಸತ್ತು ಸುಳ್ಗಾಡು ಸೇರಿದ್ದಾರೆ. ಆಶಾ, ನೀನು ಧೈರ್ಯವಾಗಿ ಮನೆಗೆ ಹೋಗುದು.
ನಮ್ಮಂತ ಬಡವರು ಈ ಕೆಟ್ಟ ಸಮಾಜದಲ್ಲಿ ಬದುಕಬಾರದು ವಿಷ್ಣು, ಬದುಕಬಾರದು. ಆಶಾ, ಬಡವರು ಬದುಕಬಾರದೆಂದರೆ ಹೇಗೆ ಆಶಾ? ಆದರೆ ಅಂತ ಕೆಟ್ಟ ನನ್ನ ಮಕ್ಕಳನ್ನು ನೀ ಹಾಕುವ ಮೆಟ್ಟಿನಿಂದ ಹೊಡೆಯುವ ಧೈರ್ಯ ಇರಬೇಕು ಆಶಾ, ಧೈರ್ಯ ಇರಬೇಕು. ಆ ಧೈರ್ಯ ನನ್ನಲ್ಲಿ ಇದೆ ವಿಷ್ಣು. ಆದ್ರೆ ಎಲ್ಲಿ ನಮ್ಮಂತ ಬಡವರನ್ನ ಬಡಿದು ತಿಂತಾರೆ ಎನ್ನುವ ಭಯ ನನಗೆ. ಭಯ? ನೋಡು ಆಶಾ, ತಿಳಿದು ನಡೆದ ಹೆಣ್ಣು ಈ ಜಗಕ್ಕೆ ಕಣ್ಣು, ತಿಳಿಯದ ನಡೆದ ಹೆಣ್ಣು ಈ ಜಗಕ್ಕೆ ಹುಣ್ಣು. ಹುಣ್ಣು ಆಗೋದನ್ನು ಬಿಟ್ಟು ನಿನ್ನ ನಿನ್ನ ಮನದಲ್ಲಿರ್ತಕ್ಕಂಥ ಭಯ ಭೀತಿಯನ್ನು ಕಿತ್ತೊಗೆದು ವೀರನಾಡಿ ಚೆನ್ನಮ್ಮ ಬೆಳವಡಿ ಮಲ್ಲಮ್ಮ ಓಡ್ಕೆ ಹೋವರಂತೆ ದುಷ್ಟರನ್ನು ಮರ್ತನ ಮಾಡಿ ಈ ಸಮಾಜದಲ್ಲಿ ನೀನು ವೀರರಾಗಿ ಬಾಳು. ನಾ ಇನ್ನು ಬರುತ್ತೇನೆ. ನಿಜ ವಿಷ್ಣು. ಏಕೆ ಆಶಾ? ಇಂದು ನೀವು ನನ್ನ ಮಾನ ಪ್ರಾಣವನ್ನ ಕಾಪಾಡಿದ್ರಂತ ನಾನು ಈ ಮಾತನ್ನ ಹೇಳ್ತಾ ಇದ್ದ. ಈ ನಿಮ್ಮ ವೈರತ್ವದ ಮಾತುಗಳನ್ನ ಕೇಳಿ ನಾನು ತುಂಬಾ ಸಂತೋಷ ಪಟ್ಟೆ. ಇದೇ ಸಂತೋಷ ಸಮಯದಲ್ಲಿ ನನ್ನ ಜೊತೆಗೂಡಿ ಇಷ್ಟಪಟ್ಟು ಹಾಡು ಅಂತ ಕೇಳ್ತಾ ಇದ್ದೀನಿ. ಐ ಲವ್ ಯು ವಿಷ್ಣು, ಐ ಲವ್ ಯು.
ಹೋಗಿ ಬನ್ನಿ. ನಮಸ್ಕಾರ ಸರ್. ಎಲ್ಲಿ ಚೆನ್ನಾಗಿರ್ಬೇಕು ಸರ್? ನಮಗಿದ್ದ ಬಡತನ ನಮ್ಮನ್ನು ಚೆನ್ನಾಗಿರಲು ಬಿಡುವುದಿಲ್ಲ ಸರ್, ನಮ್ಮನ್ನು ಚೆನ್ನಾಗಿರಲು ಬಿಡುವುದಿಲ್ಲ. ಏನ್ ಹೇಳ್ತೀರಿ ನೀವು? ಹೌದು ಸರ್, ಬಡತನ ಎಂಬುದು ನಮ್ಮಂತವರ ಬಾಳಿಗೆ ಮುಳ್ಳಿನ ಕೊಂಬೆಯಾಗಿದೆ ಸರ್, ಮುಳ್ಳಿನ ಕೊಂಬೆಯಾಗಿದೆ. ದಿನನಿತ್ಯ ನಮ್ಮ ಜೀವನವನ್ನು ಸುತ್ತಿ ಸುತ್ತಿ ಹಿಂಸೆ ಕೊಡುತ್ತಿದೆ ಸರ್, ಸುತ್ತಿ ಸುತ್ತಿ ಹಿಂಸೆ ಕೊಡುತ್ತಿದೆ. ಇವತ್ತಿನ ದಿನಮಾನದಲ್ಲಿ ಬಡವರಾಗಿ ಹುಟ್ಟಬಾರದು ಸರ್, ಬಡವರಾಗಿ. ಏನ್ ಹೇಳ್ತಿರೋದು? ಬಡವರಾಗಿ ಹುಟ್ಟಬಾರದು ತಪ್ಪು. ಹುಟ್ಟುವಾಗ ಯಾರು ಶ್ರೀಮಂತ ಕಟ್ಟಿಕೊಂಡು ಹುಟ್ಟೋದಿಲ್ಲ. ಆದ್ರೆ ಮನದಲ್ಲಿ ಇರಕ್ಕಂತ ಭಯ ಬೀದಿಗಳನ್ನು ಕಿತ್ತರಿಸಬೇಕು. ನಾವು ಸಮಾಜದಲ್ಲಿ ಮೇಲೆ ಬೆರಗನ್ನ ಛಲ ನಮ್ಮಲ್ಲಿ ಇರಬೇಕು. ಅಂದಾಗ ಅಂತ ವ್ಯಕ್ತಿ ಮೇಲೆ ಬರಕ್ಕೆ ಸಾಧ್ಯ, ಶ್ರೀಮಂತನಾಗಲಿಕ್ಕೂ ಸಾಧ್ಯ. ಸುಳ್ಳು ಸರ್, ಸುಳ್ಳು. ಇವತ್ತಿನ ದಿನಮಾನದಲ್ಲಿ ಒಬ್ಬ ವ್ಯಕ್ತಿ ಮೇಲೆ ಬರಬೇಕೆಂದರೆ ಸಾಕಷ್ಟು ಆಸ್ತಿ ಇರಬೇಕು ಅಥವಾ ಹಣ ಇರಬೇಕು. ಅಂದಾಗ ಅಂತ ವ್ಯಕ್ತಿ ಸರ್ಕಾರಕ್ಕೆ ಕಣ್ಣಾಗಿರುತ್ತಾನೆ ಸರ್, ಸರ್ಕಾರಕ್ಕೆ ಕಣ್ಣಾಗಿರುತ್ತಾನೆ. ನೋಡಿ ಕಿರಣ, ಹಣ ಆಸ್ತಿ ಇದ್ದಾನೆ ಈ ನಮ್ಮ ಸಮಾಜದಲ್ಲಿ ಮೇಲೆ ಬರ್ತಾನೆ ಭಾವನೆ ಇಟ್ಕೊಂಡಿದೆಯಲ್ಲ, ಅದೆಲ್ಲ ಸುಳ್ಳು. ಕಿರಣ, ನಿಮ್ಗೊಂದು ವಿಷಯ ಗೊತ್ತಾ? ಏನು ಸರ್? ಸೆಕೆಲ್ ಹತ್ತಿ ದಿನದಿಂದ ಹಾಲನ್ನು ಮಾಡುವ ವ್ಯಕ್ತಿ ಕರ್ನಾಟಕದಲ್ಲಿ ಆರೋಗ್ಯ ಸಚಿವನಾಗಿ ಹೆಲಿಕಾಪ್ಟರ್ ಹತ್ರ ಆಗ್ತಾ ಇದ್ದಾನೆ. ಸರ್, ಏನು ಹೇಳುತ್ತಿದ್ದಾರೆ ನೀವು? ಆರೋಗ್ಯ ಸಚಿವರಾದ ಶ್ರೀರಾಮುಲುರವರು ಬಡವರಿದ್ದರೆ ಬಡವರ ಅಷ್ಟಲ್ಲಿ ಕಿರಣ, ಹಾಲನ್ನು ಮಾಡಿ ದುಡ್ಡನ್ನು ಒಯ್ಯವರಿಗೆ ಒಲೆನೇ ವಸ್ತಿದ್ದಿಲ್ಲ. ಆದ್ರೆ ಚಲದಂತ ಮಲ್ಲ ಶ್ರೀರಾಮುಲವರು ಕೂಡಿಟ್ಟ ಹಣದಿಂದ ಎಲೆಕ್ಷನ್ ನಿಂತ, ಅದರಲ್ಲಿ ಗೆದ್ದು MLA ಆಗಿ ಒಳ್ಳೆ ರಾಜಕಾರಣ ಮನುಷ್ಯ ಅನಿಸಿಕೊಂಡ. ಇವತ್ತು ಮಿಲಿಸರಾಗಿ ಪ್ರತಿಯೊಂದು ಹಳ್ಳಿಗಳಿಗೂ ಬಡವರಿಗೆ ಯಾವುದೇ ರೀತಿ ತೊಂದರೆ ಆದಂತೆ 24 ಗಂಟೆ ಆಂಬುಲೆನ್ಸ್ ಬಿಟ್ಟ. ಹೇಳ್ಕಿರನ್ನು ಯಾರು ಬಡವರು ಎನ್ನೋದು? ನಿಜ ಸರ್, ನಿಜ. ಶ್ರೀರಾಮುಲುರವರ ಚರಿತ್ರೆಯನ್ನು ಕೇಳಿದಾಗ ಈ ಸಮಾಜದಲ್ಲಿ ಛಲವಿಲ್ಲದವನು ಮಾತ್ರ ಬಡವರಿರುತ್ತದೆ ಸರ್, ಛಲವಿಲ್ಲದವನು ಮಾತ್ರ ಬಡವರಿರುತ್ತದೆ. ಮೇಲಾಗಿ ನೀವು ಸರ್ ಬಡತನದಲ್ಲಿ ಹುಟ್ಟಿ ಎಷ್ಟೋ ಕಷ್ಟ ನಷ್ಟಗಳನ್ನು ಅನುಭವಿಸಿ ಇವತ್ತು ನಾಡನ್ನೇ ನಡುಗಿಸುವ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದೀರಾ. ನೀವು ಕೂಡ ಛಲದಂಕ ಮಲ್ಲ ಸರ್. ಕಿರಣ, ಚಲದಂತ ಮಲ್ಲ ನಾವಲ್ಲ ಕಿರಣ. ಜೀವನದಲ್ಲಿ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ಅವುಗಳನ್ನು ಎದುರಿಸಿ ತಮ್ಮದ್ರ ಸಲುವಾಗಿ ಮತ್ತೊಬ್ಬರ ಮನೆಯಲ್ಲಿ ಎಸಿ ಎಂಡೆಯನ್ನು ಬಳಿದು ನನಗೊಂದು ಉದ್ಯೋಗ ದುರಂತ ಮಾಡಿದಲ್ಲ, ಅವನು ಚಲದಂತ ಮಲ್ಲ, ಚಲದಂತ ವೀರ. ಕಿರಣ, ಇನ್ನ ನೀವು ಓದುತ್ತಿದ್ದೀಯಾ? ಹೌದು ಸರ್, ನಾನು ಇನ್ನು ಓದುತ್ತಿದ್ದೇನೆ. ನಿಮ್ಮಣ್ಣ ನಿಮ್ಮನ್ನು ಹೇಗೆ ಛಲವತ್ತು ಓದಿಸಿದನು ಅದೇ ರೀತಿಯು ನನ್ನ ಮಕ್ಕಳು ಕೂಡ ನನ್ನನ್ನು ಛಲವತ್ತು ಓದಿಸಿ ಒಬ್ಬ ಆಫೀಸರನ್ನಾಗಿ ಮಾಡಬೇಕೆಂಬ ಆಸೆ ಕಟ್ಟಿಕೊಂಡಿದ್ದಾಳೆ ಸರ್. ಎಲ್ಲಿ ಅವಳ ಆಸೆ ನಿರಾಸೆಯಾಗುತ್ತದೆ ಎಂಬ ಭಯ ನನಗೆ ಕಾಡುತ್ತದೆ ಸರ್, ಭಯ ನನಗೆ ಕಾಡುತ್ತದೆ. ಅಂದ್ರೆ ಕಿರಣ, ಇನ್ನ ನಿನ್ನ ಅಕ್ಕನ ಮದುವೆ ಆಗಿಲ್ಲವೇ? ಇಲ್ಲ ಸರ್, ಇಲ್ಲ. ನನ್ನ ಸಲುವಾಗಿ, ನನ್ನ ಜೀವನದ ಭವಿಷ್ಯದ ಸಲುವಾಗಿ ನಮ್ಮೂರ ಪಟೇಲರ ಮನೆಯಲ್ಲಿ ಕಸ ಮುದ್ರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ ಸರ್, ಕಸ ಮುದ್ರೆ ತಿಕ್ಕುವ ಕೆಲಸ ಮಾಡುತ್ತಿದ್ದಾಳೆ. ಕಿರಣ, ಏನ್ ಹೇಳ್ತೀರವ ನೀನು? ನಿಮ್ಮ ಅಕ್ಕ ಪಟೇಲರ ಮೇಲೆ ಕೆಲಸ ಮಾಡ್ತಿರಳ? ಹೌದು ಸರ್, ನಾನು ಎಷ್ಟೇ ಹೇಳಿದರೂ ಕೇಳುತ್ತಿಲ್ಲ. ಆ ಪಟೇಲರು ಮೊದಲೇ ಮನುಷ್ಯತ್ವವನ್ನು ಮಾರಿಕೊಂಡ ರಾಕ್ಷಸರು. ಯಾವ ಹೊತ್ತಿನಲ್ಲಿ ನನ್ನ ಮಕ್ಕಳಿಗೆ ಏನು ಮಾಡುತ್ತಾರೆ ಎಂಬ ಭಯ ನನಗೆ ಕಾಡುತ್ತಿದೆ ಸರ್, ಭಯವಾಗುತ್ತಿದೆ. ಭಯ ಪಡಬೇಡ ಕಿರಣ, ಭಯ ಪಡಬೇಡ. ಆದ್ರೆ ವಯಸ್ಸಿಗೆ ಬಂದ್ರೆ ಹೆಣ್ಣನ್ನು ಮತ್ತೊಬ್ಬರ ಮನೆಯಲ್ಲಿ ಕಳಿಸೋದು ಬಹಳ ತಪ್ಪು. ನೀನ್ ನಾಳೆ ನಾ ಪಟೇಲ ಮನೆಗೆ ಹೋಗಿ ನಿಮ್ಮ ಸಾಲ ಎಷ್ಟಿದೆ ಅಂತ ಕೇಳಿಕೊಂಡು ಬಾ. ಅದು ನಾನು ನಮ್ಮ ಅಣ್ಣ ಅಂತ ಹೇಳಿ ನಾನು ಇಷ್ಟು ಕೊಡುತ್ತೇನೆ. ನೀನು ಮರ ಹಣ ಕೊಡಬೇಕು, ಚಿಂತೆ ಮಾಡ. ನಿನ್ಗೆ ಯಾವ್ದು ಅನುಕೂಲ ಅಂತ ನಾವು ಕೊಟ್ರೆ ಸಾಕು. ಬೇಡ ಸರ್, ಬೇಡ. ನಮ್ಮಿಂದ ನಿಮಗೆ ಹೇಗೆ ತೊಂದರೆ ಸರ್? ಅಂದ್ರೆ ನೋಡಿ ಕಿರಣ, ಆಪತ್ಕಾಲದವರಿಗೆ ಸಹಾಯ ಮಾಡಿದ್ರೆ ಮುಂದೆ ಆ ದೇವರು ನಮ್ಗೆ ಒಳ್ಳೇದ ಮಾಡುತ್ತಾನೆ. ಏನು ಮರ ಹಣ ಕೊಡ ಚಿಂತೆ ಮಾಡಬೇಡ. ನಿನ್ಗೆ ಯಾವ್ದು ಅನುಕೂಲ ಅಂತ ಕೊಟ್ರೆ ಸಾಕು. ಹಾ ಕಿರಣ, ನಾನು ಸ್ನಾನ ಮಾಡಿಲ್ಲ, ದುಡ್ಡಿಗೆಲ್ಲ ಗೊತ್ತಾಗುತ್ತೆ. ನಾನು ಬರಲ್ಲ, ಹೋಗಿ ಬನ್ನಿ ಸರ್. ನಿಮ್ಮ ಋಣವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ವಾವ್, ಎಂತ ಪುಣ್ಯಾತ್ಮರು ಇವರು. ನಮ್ಮಂತ ಬಡವರನ್ನು ಕೀಳಾಗಿ ಕಾಣದೆ ನಮ್ಮ ಕಷ್ಟಕ್ಕೆ ಹೆಗಲು ಕೊಟ್ಟು ನಿಲ್ಲುತ್ತಾರೆ ಎಂದು ಹೇಳುತ್ತಿದ್ದಾರಲ್ಲ, ನಿಜಕ್ಕೂ ಇವರು ನಮ್ಮಂತ ಬಡವರಿಗೆ ಬಯಸದ ಬಂದ ಭಾಗ್ಯ ಇದ್ದಾಗೆ, ಬಯಸದ ಬಂದ ಭಾಗ್ಯ ಇದ್ದಾಗೆ. ಇರ್ಲಿ, ಈ ವಿಷಯವನ್ನು ನನ್ನ ಮಕ್ಕಳಿಗೆ ಬೇಗನೆ ತಿಳಿಸಿ ಆ ಪಟೇಲರ ಸಾಲ ಹರಿದರಾಯಿತು. ಮನದಲ್ಲಿ ಆಸೆಯು ಬೇರೆ
ಮಾಡದೈತೆ ಏನ್ ಅಡ್ಗೆಟ್ರಿ ನನ್ನ ಮಗಳು ಉಪ್ಪಿನಕಾಯಿ ಮಾರಾಕಂತ ಹೇಳಿ ರಾತ್ರಿ 12 ಆದ್ರೂ ಮನೆಗೆ ಬರೋಲ್ತ್ರಿ ನನ್ನ ಮಗಳು ಬ್ಯಾಡವ್ವ ಉಪ್ಪಿನಕಾಯಿ ಮಾರಾಕ್ ಬಿಟ್ಬಿಡು ಅಂದ್ರೆ ಕೇಳೋಲ್ತ್ರಿ ನನ್ನ ಮಾತು ತಲೆ ಮ್ಯಾಲ ಬಾಕಿ ಇಟ್ಟು ರೆಡಿ ನಿಂತಂದ್ರೆ ಸಾಕ್ರಿ ಹಿಂಗಾದ್ರ ನನ್ನ ಮಗಳಿಗೆ ಏನ್ ಹೇಳ್ಬೇಕು ಅನ್ನೋದು ತಿಳಿದಂಗೆ ಆಗ್ಬಿಡತ್ರಿ ಅಪ್ಪ ತಿಳಿದಂಗೆ ಆಗ್ಬಿಡತಿ ಬಂತ್ ನೋಡ್ರಿ ಇವ್ನವ್ನು ಅದ್ರ ಬಡಕ್ ಕೊಟ್ರ ನಾಯಿ ಅಂತದ ಬಾರ ನೀ ಮೌನ್ ಬಾ ಎದಕ್ ಹೋದ್ರಕ್ಕಿಂತಿದಿ ಏನೇನೋ ಪಿಂಡ್ರಿ ಮಗನ ಅಲ್ಲ ನಮ್ಮವ್ ನೀ ಯಾಕೆ ಬೈಯಾಕತ್ತಿ ಆಕಿ ಹಂಗೈತ್ಲ ಬೇವ ಬೇಸ್ಗಳಂಗ ಅದಕ್ಕಾಗಿ ಬೇಯಕಂತಿ ನೋಡ ಏ ಯಪ್ಪ ಅಲ್ಲ ಹಗಲ ಮಲ್ಲ ಮೋಣ ಬೈತಿಯಲ್ಲ ಒಳ್ಳ ನಮ್ಮವ್ ಏನು ಮಾಡ್ತಿದ್ವಿ ಏನು ಮಾಡ್ತಿದ್ದ ಅಂತ ಕೇಳ್ತಿಯಲ್ಲ ನೀ ಮೌನ ಒಂದ್ ಮಾಡಿ ಊರ್ ಕತ್ತಿ ಎಣ್ಣ ಹೆಂಗ ಆ ಊರ್ ಕತ್ ಬಾದ್ನಕ್ಕ ಹೆಂಗ ಬೌ ಬೊಗತೈತಿ ಹಂಗತ್ತೆ ಹೊರೆ ಹಾಕೊಂಡಿ ಒಳ ಕರ್ದ ರೀ ಅಂತ ಮಾಡ್ಸೋಳಕ್ಕೆ ಮಾಡ್ಸೋಳಕ್ಕೆ ಯಪ್ಪ ನಿನಗ ನೀ ಹುಟ್ಟಿಯೋ ಏನ್ ನಿನಗ ನಾ ಹುಟ್ಟಿನ ಏನ ಮಾತಾಡ್ತಿಲ್ಲ ನೀನು ಅಲ್ಲ ನಮ್ಮವ್ ಏನು ಮಾಡಿಸ್ಕೊತಿದ್ದಿಲ್ಲ ಏನ್ ಮಾಡ್ಸಿಂತಿದ್ದ ಅದಾವೆ ಮನೆ ಕೆಲಸ ಕಸ ಮುಸ್ರಿ ತಿಕ್ಕದ ಕಸ ಮುಸುರೆ ನೀ ತಿಕ್ತಿದ್ದೆ ಮತ್ ನಮ್ಮವ್ ಏನು ಮಾಡ್ತಿದ್ದೆ ಆಕೆ ಏನ್ ಮಾಡಂದಿವೆ ಮಕ್ಕಂದಲ್ಲೇ ಮಕ್ಕಳಕ್ಕೆ ನಾನು ಏನು ಮಾಡ್ತಿದ್ದೆ ಅದನ್ನ ಅಷ್ಟ ನೋಡ್ಕೆ ಅಂತ ಮಕ್ಕನಾಕಿ ನೋಡವ ನಾನು ಹೆಂಗ್ ಮಾಡ್ತಿದ್ದೆ ಅಷ್ಟ ನೋಡಕ್ಕೆ ಆದ್ರ ಎದ್ದು ಬರ್ತಿದ್ದಿಲ್ಲ ಯಾಕೆ ಎದ್ದು ಬರ್ತಿದ್ದಿಲ್ಲ ಕುಂಟಿ ನಿಮ್ಮ ಅದಕ್ಕೆ ಎದ್ದು ಬರ್ತಿದ್ದಿಲ್ಲವ ಅಯ್ಯೋ ದುರ್ವಿಧಿಯೇ ನನ್ನ ತಾಯಿ ಕುಂಟಿ ಯಪ್ಪ ನೀ ಯಾಕೆ ಮಾಡ್ಕೊಂಡಿ ವರದಕ್ಷಿಣೆ ಸರ್ವಯ್ಯವ ವರದಕ್ಷಿಣೆ ಸರ್ವಯ್ಯ 50,000 ರೂಪಾಯಿ ಆಯ್ತು ಅಲ್ಲಿ ಬಂಗಾರ 2 ಎಕರೆ ಗದ್ದೆ ಹಚ್ತೀವಿ ಅಂದ್ರೆ ಅದಕ್ಕೆ ಮದಿ ಗೊಪ್ಪಿ ಅಂದಿದ್ ನೋಡಿ ಅವ ಹಂಗಂದ್ರ ನಾ ಕುಂಟವನ ಮಗಳನ್ನು ಬೇ ನೀನು ಕುಂಟವನ ಮಗಳ ನಾನು ಮದ್ವೆ ದಿನ 4 ಮಂದಿ ನಿಮ್ಮ ಅವನ ಕೈ ಕಾಲು ಹಿಡ್ಕೊಂಬಂದು ನನ್ನ ಬಾಗಲ ಕುಂದರ್ಸಿ ತಾಳಿ ಕಟ್ಸ್ಯಾರವ ನನ್ನ ಕೈಲಿದ್ರ ನಗ್ನ ಅಂತ ಆಯ್ತು ಮತ್ ತಾಳಿನೇ ಕಟ್ಟಿದ್ಯ ಮುಂದೆ 3 ದಿನಕ್ಕ ಶೋಭಾನ್ ಕಾರ್ಯ ಇಟ್ಕೊಂಡಿದ್ರವ ಊರಾಗಿನ ಜನ ಎಲ್ಲ ನಗ್ಗನ್ ಬರ್ದಾರ ಟಿಪ್ಪು ನಿಂತಿ ಕರ್ಕೊಂಡ್ ಬರ್ತೇವೆ ಅಂತ ಹೇಳಿ ಬಾಜಾರ್ ಹಿಡಿಲಂಗ ಅವನು ನಿಂತ್ಕೊಂಡ್ಬಿಟ್ಟಿದ್ರು ನೋಡಕ್ಕ ಮತ್ ಯಪ್ಪ ಮುಂದೇನಾತ್ ಹೇಳು ಮುಂದನಕ್ಕೆ ಹೊಸಮಾಲಿಗೆ ಕರ್ಕೊಂಡ್ ಬರ್ತೀವಿ ಅಂತ ಹೇಳಿ ನಿಮ್ಮ ಅವ್ವನ್ನ ಒಂದು ಟಾಟಾ ಎಸಿ ಗಾಡಿ ಮಾಡ್ಕೊಂಬಂದು ನಾ 3 ಬಸ್ ಸ್ಟ್ಯಾಂಡ್ ನಿಂದ್ರದ ಅಷ್ಟ ತಡ ಬಡ ಹೇಳಿದ 4 ಮಂದಿ ಹೊತ್ಕೊಂಡ್ ನಿಂತ್ಕೊಂಡ್ಬಿಟ್ಟಿದ್ರವ್ವ ಯಾಕಪ್ಪ ನಮ್ಮ ಅವ್ನು ಹೊತ್ತಕೊಂಡ್ರೆ ಯಾಕ ಹೋಗಿ ಕುಂದ್ರಾಟ ಬರ್ತಿದ್ದಿಲ್ಲ ನಡ್ದಾಗ ಶಕ್ತಿನೇ ಇದ್ದಿಲ್ಲವ ನಡ್ದಾಗ ಶಕ್ತಿನೇ ಇದ್ದಿಲ್ಲ ನಿಮ್ಮ ಅವನ್ ಏನ್ ಹೊತ್ಕೊಂಡ್ ಬರಾಕಂತಿದ್ರು ಊರಾಗಿನ ಜನ ಎಲ್ಲ ಯಾವದ ಸತ್ಯನ ಹೊತ್ಕೊಂಡ್ ಬರ್ತಾರಂತ ಹೇಳಿ ಓಡಿ ಬಂದ್ ಬಾಜಾರ್ ತುಂಬ ನಿಂತ್ಕೊಂಡ್ಬಿಟ್ಟಿದ್ರು ನೋಡಿ ಅವ ಮತ್ ನಮ್ಮ ಮಾಲೀಕರು ಎಲ್ಲ ಪಂಚ ಅದು ಸತ್ಯನ ಅಲ್ಲ ತಿರುಬೋಕಿ ತಿಪ್ಪಣಿ ಅಂತ ಹೇಳಿಂದ ಯಾವ ಜನ ಬಾಯಿ ಮೇಲೆ ಕೈ ಇಟ್ಕೊಂಡು ಗಪ್ನ ನಿಂತ್ಕೊಂಡ್ಬಿಟ್ಟಿದ್ರು ನೋಡಿ ಅವ ಯಪ್ಪ ನೀ ಹೋಗಿ ಅಕ್ಕಿ ಯಾಕೆ ಮಾಡ್ಕೊಂಡಿ ಅದ ಹೇಳ್ದಲ್ಲ ಬೇವ ಆಗಲ್ಲ ಹೇಳ್ದಲ್ಲ ವರದಕ್ಷಿಣೆ ಸಲುವಾಗಿಯವ ವರದಕ್ಷಿಣೆ ಸಲುವಾಗಿ ಹೊತ್ಕೊಂಬಂದು ಮನ್ಯಾಗ ಕಾಟಾದ ಮ್ಯಾಗ ದಪ್ಪನ ಒಗದು ಹೋಗ್ಬಿಟ್ಟಿದ್ರವ ನಮ್ಮ ಮಕ್ಳು ಬೀಗ್ರ ಯಾಕೆ ಮಾಡಿಸ್ತೇನೆ ಜಳಕ ಮಾಸ್ತರ ಮಾಡಿಸ್ತಿದ್ದೆ ಬಂದ್ರೆ ನನಗೆ ಪಂಜಿತ ಅದು ಏನು ಸಣ್ಣದಲ್ಲವ ಏನು ಬಂತೀನಿ ಮಕ್ಳೇನ್ ಬೀಗ್ರದವ ನಿಮ್ಮ ಮೌನ ಒಗಿಬೇಕಾದ್ರೆ ಮನ್ಯಾಗ ಕಾಟಾದ ಮ್ಯಾಗ ಬಾಕ್ ಬರ್ಲಿ ಒಗದು ಹೋಗ್ಬಿಟ್ಟಿದ್ರವ ನಾನು ಒಳಸ್ಬೇಕಂತ ಒಕ್ಕೀನಿ ಕಾಟ ಚಿರ್ಕು ಪುರ್ಕ
ಬಾಳ ಶಬ್ದ ಆಗ್ಬಿಡ್ತೆ ನಿಮ್ಮ ಅವನ ಅಲ್ಲಿಗೆ ಕೈ ಬಿಟ್ಟು ಒಂದು ಚಾ ಪೀ ಜಮ್ಕಂತ ಹೊರಗೆ ಹೋಗಿ ಮಕ್ಕ ಬಿಟ್ಟು ನೋಡಿ ಅವ ಅಯ್ಯೋ ಅಯ್ಯೋ ಯಪ್ಪ ನಿಂದ ಆಗಿಲ್ಲ ನಪ್ಪ ಎಲ್ಲಾರು ನಿಮ್ಮ ಅವನ ಫಸ್ಟ್ ಆಗಲ್ಲ ಹತ್ನ್ಯಾಗ ಅವನ ಕುಕ್ನೂರ್ಗೋ ಚಿಕನ್ ಮಟನ್ ತಗೊಂಬಂದು ಬೀಗ್ರಿಗೆ ಉಣಿಸಿ ಅವ್ರನ್ನ ಕಳಿಸಿ ಮತ್ತೆ ಕದ ಹಾಕಿ ಕದಕ್ಕೊಂದು ಚಿಲಕ ಹಾಕಿ ಅದಕ್ಕೊಂದು ಅಗ್ಳಿ ಬಡದು ನಡೆಸಿದ್ದೆ ನಮ್ಮ ಡ್ಯೂಟಿ ನಡೆಸಿದೆ ದಬುಗ್ ದುಬುಗ್ ದುಬುಗ್ ದಬುಗ್ ದುಬುಗ್ ದುಬುಗ್ ಅಂತ ನಡೆಸಿದೆ ಮಾಡವಾ ಇನ್ನು ಮಾಡವಾ ನಾ ಮಾಡಿಸ್ಕೊತೀನಿ ತಗೊಂಡು ಯಪ್ಪ ಅವು ಸತ್ಯತ್ಯ ಬೇ ಯಾಕ ನಿಮ್ಮವ್ವ ಸತ್ತ ಹೋಗಿದ್ಲ ನಿನ್ನ ಮತ್ತೆ ಅವನವನು ಕುಕ್ಕಂಪಳ್ಳಿಗೆ ಹೋಗಿ ಇಂಡ ಹಾಕ್ಲ ತರಿಸಿ ಮುತ್ತಿನಂಗ್ ಜೋಪಾನ ಮಾಡಿನವ ನಿನ್ ಮುತ್ತಿನಂಗ್ ಜೋಪಾನ ಮಾಡೀನಿ ಯಪ್ಪ ಏನಾಗ್ಲಿ ವರದಕ್ಷಿಣೆ ಆಸೆಗೆ ಬಿದ್ದರೆ ಹಿಂಗ ನೋಡ್ಯಪ್ಪ ಆಗೋದು ಹೌದವ ನೀ ಹೇಳೋದು ಕರೆ ಐತಿ ವರದಕ್ಷಿಣೆ ತಗೊಂಡ್ ನಿನ್ ತಾವ್ ಮಾಡ್ಕೊಂತ ವರದಕ್ಷಿಣೆ ತಗೊಳಾರ್ದ ಬಂಗಾರದಂತ ಮಾಡ್ಕೋಬೋದವ ಬಂಗಾರದಂತದ ಹೌದಪ್ಪ. ಬಾಳ ಉತ್ತಮ ನೋಡವ ಇನ್ನು ಮುಂದೆ ಬಾರವ್ವ, ತಿಳ್ಕೊಂಡ್ ಹೋಗೋಣ. ನಡಿ ಬಾರವ್ವ ಹೋಗೋಣ ಇನ್ನು ಮುಂದೆ ತಿಳ್ಕೊಂಡ್ ನಡಿಯಪ್ಪ ಅರ್ಥ ಆತ ಆಯ್ತಾ ಇವನ್ ಮೇಲೂ ಹಾಕ್ಲಿ ಹಾಕ್ಲೆ ನಿನ್ನಂತ ಅಪ್ಪ ಇಲ್ಲ ಬಂದದ್ದು ಮಾತು ಬೆಲ್ಲ. ನಿನ್ನಂತ ಅಪ್ಪ ಇಲ್ಲ ಬಂದದ್ದು ಮಾತು ಬೆಲ್ಲ. ನೀನು ನನ್ನ ದೇವರು, ನೀನು ನನ್ನ ಪ್ರಾಣ, ಯಾವ ದೇವ ನಮ್ಮಪ್ಪನ ಸೇಮ್ ಅದೇವಿಲ್ಲ ಹೌದಿಲ್ಲ ಇವಾಗ ನಾನ ಹುಟ್ಟಿನ ಹೇಳದಕ್ಕೆ ನಿಮ್ಮ ಅಮ್ಮ ಹುಟ್ಟಿನ್ಯಾಗ ಉತ್ತರ ದಿಕ್ಕಿಗೆ ಮುಂದೆ ಬೈಕೊಂತ ಹೋಗೋದ ಬಾ ಬಾ
ವರ್ತನ ವರ್ತನ ಈ ಪಾಟೀಲ ಎಂದರೆ ಪರಮಾತ್ಮ ಎಂದು ತಿಳಿದುಕೊಂಡಿರುವ ಜನತೆ ಮುಂದೆ ನೀನೊಬ್ಬ ಈ ಪಾಟೀಲನ ಮನೆಗೆ ಬಂದ ಬಾಯಿಗೆ ಬಂದಂತೆ ಮಾತನಾಡಿದೀಯಾ? ಏಕೆ? ಮನಸ್ಸು ಮಾಡಿದರೆ ನಿನ್ನ ಮನೆತನವನ್ನು ಚಿಂದಿ ಉಡಾಸಿ ಬಿಡುತ್ತಿದ್ದೆ. ಏಕೆ ಬಿಟ್ಟಿದ್ದೀನಿ ಗೊತ್ತಾ? ನಿನ್ನ ಒಬ್ಬ ಸತ್ಯವಂತ ಸಂಪನ್ನ ಇದ್ದಾನೆ ಎಂದು ಬಿಟ್ಟಿದ್ದೇನೆ. ಇಲ್ಲವಾಗಿದ್ದರೆ ಮಗನೇ ನಿಟ್ಟತ್ತಿಗೆ ನಿನ್ನ ಹಣ 10 ಕಾಗಿ ಪಾಲು ಆಗಿಬಿಡ್ತಿತ್ತು. ನೀನು ಇದೇ ರೀತಿ ಇನ್ನೊಂದು ಸಲ ಈ ಪಾಟೀಲನ ಮನೆಗೆ ಬಂದರೆ ನಿನ್ನ ಪಾಲಿಗೆ ಯಮನಾಗಿ ನಿನ್ನ ಜೀವನ ಹೊತ್ತು ಒಯ್ಯುವ ಯಮ ಧರ್ಮ ನಾನಾಗದಿದ್ದರೆ ನನ್ನ ಹೆಸರು ಬೆಂಕಿಸಿ ಪಾಟೀಲಿನ ಅಲ್ಲ. ಆಶಾ, ಹೇ ಆಶಾ, ಆಶಾ, ಒಳಗಡೆ ಏನು ಮಾಡ್ತೀರಿಯಾ? ಪಾಟೀಲ್, ನಾಳೆ ಭಾರತ ಹುಣ್ಣಿಮೆ ಇದೆಯಲ್ಲ, ಅದಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹಾ, ನೋಡು ಆಶಾ, ನೀನು ಈಗ ಮನೆ ಕ್ಲೀನ್ ಮಾಡೋದನ್ನು ಬಿಟ್ಟು ನಿನಗಾಗಿ ಮೇಲೆ ಒಂದು ಸೀರೆ ಇಟ್ಟು ಬಂದಿದ್ದೀನಿ. ಇದನ್ನು ಬಿಚ್ಚಿಟ್ಟು ಅದನ್ನು ಒಟ್ಟುಕೊಂಡು ಬಾ. ಯಾಕೆ ಪಾಟೀಲ್? ಹೇಳಿದಷ್ಟು ಮಾಡು, ಇದನ್ನ ಬಿಚ್ಚಿಟ್ಟು ಬಾ. ಆಯ್ತು ಪಾಟೀಲ್. ಎಂತ ಮುದ್ದಾದ ಹೆಣ್ಣು ಇವಳು. ಚಿಕ್ಕವಳಿದ್ದ ಮನೆತನ ಕೆಲಸ ಮಾಡ್ತಾಳ ಬಂದ. ಆದರೆ ಹಾಸಿನ ಮೇಲೆ ಒಂದು ದಿನವೂ ನನ್ನ ಮನಸ್ಸು ಹರಿಯಲಿಲ್ಲ. ಯಾಕೋ ಇವತ್ತ ಬಡ ಹುಡುಗಿ ಮೇಲೆ ಬಿದ್ದು ಸವಿಯಬೇಕೆನ್ನುತ್ತದೆ ಅವಳ ದೇಹ ಸುಖವನ್ನು. ಹೋಗೋದು ಇವತ್ತವಳ ಎತ್ತಿ ಮುದ್ದಾಡಲೇಬೇಕ. ನೀವು ಕೊಟ್ಟು ಸೀರೆಯನ್ನು ಉಟ್ಕೊಂಡು ಬಂದಿದ್ದೆ ನೋಡಿ. ವಾ, ಎಂತ ಸೌಂದರ್ಯ, ಎಂತ ಭಿನ್ನ ನಿನ್ನದು. ರಂಬೆ ಬೇಡಿಕರು ಎಲ್ಲರೂ ನಿನ್ನ ಮುಂದೆ ತೃಣಾಸಮನ ತೃಣಾಸಮನ. ಶಿಲ್ಪಿ ಕೆತ್ತಿದರು ಸಿಲಗೆಂತು ಹೆಚ್ಚು ಹೊಳೆಯುತ್ತದೆ. ಈ ನಿನ್ನ ಮುಖದ ಲಕ್ಷಣ.
ಬಾಸ ಮುಂದಕ್ಕೆ. ಏನ್ ಮಾಡ್ತಾ ಇದ್ರ ನೀವು? ಏಕೋ ನೀವು ಮಾತಾಡುವ ಮಾತುಗಳೇ ಸರಿ ಕಾಣ್ತಾ ಇಲ್ಲ. ಸರಿ ಕಾಂತಲ್ಲ. ಹೌದು ಆಶಾ, ಹೌದು. ನಾನು ಮಾತಾಡತಕ್ಕಂಥ ಮಾತು ನಿನಗೇಕೆ ನನಗೆ ಸರಿ ಕಾಣ್ತಾ ಇಲ್ಲ. ಆದರೆ ಏನು ಮಾಡುವುದು? ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳುತ್ತದೆ, ಈ ನಿನ್ನ ಗುಲಾಬಿ ಹೂವಿನಂತ ಇರುವ ಗಲ್ಲಕ್ಕೆ ಗುಲ್ಲನ್ನು ಇಡಬೇಕು ಎಂದು. ಅದೇನ್ರಿ, ನಿಮಗೆ ಮೈ ಮೇಲೆ ಸ್ವಲ್ಪ ಪ್ರಜ್ಞೆ ಇದೆ ತಾನೇ? ಇಷ್ಟು ದಿನ ನಾನು ಈ ಮನೆಯಲ್ಲಿ ನಿಮ್ಮ ಮಗಳಾಗಿ ನಿಮ್ಮ ಸೇವೆ ಮಾಡುವ ನಿಮ್ಮ ಮಗಳಂತಿರುವ ಆಶಾ ನಾನು. ಮಗಳ ಅದು ನನ್ನ ತಪ್ಪು ಅಲ್ಲ ಆಶಾ, ಅದು ನಿನ್ನ ತಪ್ಪು, ನಿನ್ನ ಸೌಂದರ್ಯದ ತಪ್ಪು, ನಿನ್ನ ಯೌವನದ ತಪ್ಪು. ಈವರೆಗೂ ನಿನ್ನ ವಯಸ್ಸು ನನ್ನ ಮಗಳಂತೆ ಕಾಣುತ್ತಿತ್ತು, ಮಗಳಂತೆ ಭಾವಿಸಿದ್ದೆ. ಬಟ್ ತುಂಬಿ ತುಳುಕುತ್ತಿರುವ ಈ ನಿನ್ನ 16 ವಯಸ್ಸುಗಳನ್ನು ನನ್ನನ್ನು ಕೈ ಮಾಡಿ ಕರೀತದೆ ಆಶಾ, ನನ್ನನ್ನು ಕೈ ಮಾಡಿ ಕರೀತದೆ. ನನ್ನಲ್ಲಿರುವ ಮಕರಂಬೆ ಹೀರು ದುಂಬಿ ನೀನಾಗು ಎಂದು. ಅದಕ್ಕೆ ನಿನ್ನೊಡನೆ ಸರಪ ಸಲ್ಲವಾಪ ಆಡಬೇಕೆಂದು ನನ್ನ ಮನೆಯಲ್ಲಿ ಕೆಲಸ ಮಾಡುತ್ತಿರುವ ಹಾಲೊಂದು ಬೇರೊಂದು ಕೆಲಸಕ್ಕೆ ಕಳಿಸಿ, ಈಗ ಈ ಮನೆಯಲ್ಲಿ ನಮ್ಮಿಬ್ಬರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಸುಮ್ಮನೆ ಸಮಯ ಕಳೆದು ಸಮಾಜಕ್ಕೆ ಗೊತ್ತಾಗೋದು ಬೇಡ. ಬೇಗನೆ ಬಂದು ಈಡೇರಿಸುವ ಈ ಪಾಟೀಲನ ಆಶಯವನ್ನು. ದುರಾತ್ಮ, ಇಂಥ ಮಾತುಗಳನ್ನ ಮಾತಾಡ್ಲಿಕ್ಕೆ ನಾಚಿಕೆ ಆಗೋದಿಲ್ವೇನೋ ನಿನಗೆ? ಇಷ್ಟು ದಿನ ನೀನು ದನಿದಾಗ ಬಂದಾಗ ನಿನ್ನ ಮಗಳಾಗಿ ನಿಂತು ನಿನ್ನ ಕೈಕಾಲು ಒತ್ತಿ ನಿನ್ನ ಸೇವೆ ಮಾಡಿದೆ. ಆದ್ರೆ ನೀನು ಇಂಥ ಮಗಳಂತಿರುವ ನನ್ನ ಮೇಲೆ ಇಂಥ ಆಸೆನ ಈಡೇರಿಸಿಕೊಳ್ಳಲು ಮುಂದಾಗಿ ಬಂದಿರುವೆ ಅಲ್ಲ, ನಿನಗೆ ಮನಸ್ಸಾದ್ರೂ ಹೇಗೆ ಬಂತು? ಮನಸ್ಸು ಅದು ನನ್ನ ತಪ್ಪು ಅಲ್ಲ ಆಶಾ, ಅದು ನಿನ್ನ ತಪ್ಪು. ನಿನ್ನ ವಯಸ್ಸು ನನ್ನ ಮಗಳಂತೆ ಕಾಣುತ್ತಿತ್ತು, ಮಗಳಂತೆ ಭಾವಿಸಿದ್ದೆ. ಆದರೆ ಏನು ಮಾಡೋದು? ನನ್ನ ಮನಸ್ಸು ಒತ್ತಿ ಒತ್ತಿ ಹೇಳ್ತಿದೆ, ನಿನ್ನಲ್ಲಿರುವ ಮಕರಂಬೆ ಹೀರು ದುಂಬಿ ನೀನಾಗು ಎಂದು. ಭಾಷ ಮುಂದಕ್ಕೆ ಬಾ. ಕಪ್ಪೆ ಅಂತವನೇ ನೋಡಿ ಪಾಟೀಲ್ರಿ, ನಿಮಗೆ ಮನಸ್ಸಿಗೆ ಬೇಜಾರಾಗಿದ್ರೆ ಹಾಡು ಅಂದ್ರೆ ಹಾಡಿ ಕುಣಿತೀನಿ. ಆದ್ರೆ ಈ ಬಡ ಹೆಣ್ಣಿನ ಜೀವನವನ್ನ ಹಾಳು ಮಾಡಬೇಡಿದ್ದಾನೆ. ನಿಮ್ಮ ಕಾಲು ಹಿಡಿದು ಬೇಡ. ಹೌದಾ? ಹಾಡುತ್ತೀಯ? ಹಾಡು. ನಿನ್ನ ಹಾಡಿನಿಂದ ನನಗೆ ಸ್ವರ್ಗ ಸುಖ ಸಿಗಬಹುದೇ ಏನೋ. ಆಯ್ತು ಪಾಟೀಲ್ರಿ, ನೀವು ಇಷ್ಟಂತೆ ಹಾಡ್ತೀನಿ.
ಅನುರಾಗದ ಮುಗ್ಗು ಅರಳಿ ಅನುರಾಗದ ಮುಗ್ಗು ಅರಳಿ ಈ ಶಾಲತೆಯಲ್ಲಿ ಅನ್ನರಿಕಾರತ್ತವೆ 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 ರಸಮಯ ಗಳಿಗೆಯಲ್ಲಿ ಅನ್ನರಿಕಾರತ್ತವೆ ಅನ್ನರಿಕಾರತ್ತವೆ ಇಲ್ಲಿದೆ ಎಲ್ಲ ಇಲ್ಲಿದೆ ಆ ಸ್ವರ್ಗವೇ ನಿನ್ನ ಹತ್ತಿರದೆ ಶಾಕ್ರಕ್ತ ನಿನ್ನ ಹಾಡಿನಿಂದ ರಂಬೆ ಊರು ಹೆಸರನ್ನೆಲ್ಲ ಕಂಡೆ ಇದುವರೆಗೆ ನಾನು ಎಷ್ಟೋ ಹೆಂಗಸರ ಮೈ ಮುಟ್ಟಿದ್ದೆ ಸುಖಪಟ್ಟಿದ್ದೆ ಆದರೆ ನಿನ್ನ ಮೈ ಮುಟ್ಟಿದಷ್ಟು ಕೂಡ ಆನಂದವಾಗಲಿಲ್ಲ ನನಗೆ ಈಗ ನಿನ್ನ ಮೈ ಮುಟ್ಟಿ ಸುಖ ಅನುಭವಿಸ್ತೀನಿ ಬಾರಲೇ ಯಾರೇ ನೀನು ಈ ಪಾಟೀಲನ ಮನೆಗೆ ಬಂದು ಕೀರ್ಚಾಡುವ ಕುರಿಮರಿ ಅಲ್ಲ ಪಾಟೀಲ ನಿನ್ನಂತ ಕಾಡು ಪ್ರಾಣಿಗಳನ್ನು ತಿನ್ನಲು ಬಂದಿರುವ ಹುಲಿಮರಿ ನಾನು ಯಾರು ಗೊತ್ತಾ ಪಾಟೀಲ ಬಿಸಿ ಪಾಟೀಲ ಅಂದ್ರೆ ಬೆಂಕಿಯನ್ನು ಸಿಡಿಸುವ ಸಿಡಿಮದ್ದು ಇದ್ದಾಗೆ ಸುಮ್ಮನೆ ಈ ಪಾಟೀಲಿನ ಸಿಡಿಗುಂಡಿಗ ಸಿಕ್ಕು ಸುಟ್ಟು ಹೋಗಬೇಡ ಹೊರಟು ಹೋಗಲೇ ಬೇಕು ಮಗನ ಪಾಟೀಲ ತಾಯಿಯಂತೆ ಮುದ್ದಾಗಿ ಬೆಳೆಸಿದ ಈ ನನ್ನ ಮಕ್ಕಳನ್ನು ನಿನ್ನ ಹತ್ತಿರ ಬಿಟ್ಟು ನಾನು ಹೇಳಿಯಂತೆ ಓಡಿ ಹೋಗಲೇ ಇಲ್ಲ ಪಾಟೀಲ ಇಲ್ಲ ಇದು ನನ್ನ ಅಕ್ಕ ಬೆಳೆಸಿದ ಗಂಡು ದೇಹ ಅವರ ಮಾನ ಪ್ರಾಣದ ಸಲುವಾಗಿ ಸದಾ ರಕ್ಷಣೆಯಲ್ಲಿ ಇರುತ್ತದೆ ಸಿಕ್ಕಂಡೆ ರಕ್ಷಣೆಗಾಗಿ ನಿನ್ನಕ್ಕನ ಮಾನ ಪ್ರಾಣವನ್ನು ಕಾಪಾಡ್ಕೊಂಡು ಮೊದಲ ನಿನ್ನ ಪ್ರಾಣವನ್ನು ಕಾಪಾಡ್ಕೊ ಈ ಪಾಟೀಲನ ಕೈಯಿಂದ ಆವಾಗ ನಿನ್ನದು ಗಂಡೆದಿ ಗುಂಡೆ ಎನ್ನುತ್ತೀನಿ ಬರಬೇಕಾರಿ ನನ್ನ ಮಗನೇ ದಯವಿಟ್ಟು ನನ್ನ ತಮ್ಮನನ್ನ ಏನು ಮಾಡಬೇಡಿ ಪಾಟೀಲ್ರೆ ನಿನ್ನ ಕೈ ಮುಗಿದು ಬೇಡ್ಕೊಳ್ತೀನಿ ಬೇಕಾದ್ರೆ ನಿಮ್ಮ ಕಾಲು ಹಿಡಿದು ಬೇಡ್ಕೊಳ್ತೀನಿ ದಯವಿಟ್ಟು ನನ್ನ ತಮ್ಮನನ್ನ ಬಿಟ್ಟು
ವಯಸ್ಸು ಹೇಳಿದೆ. ಮೊದಲು ನಿನ್ನ ತಮ್ಮನ್ನು ಸುಟ್ಟು ನಂತರ ನಿನ್ನ ದೇಶಕವನ್ನು ಸವಿತೀನಿ. ಪಾಟೀಲ, ದೇವತೆ ಅಂತಿದ್ದರ ಮಕ್ಕಳನ್ನು ಮತ್ತು ಪಾಪ ಕಟ್ಟಿಕೊಳ್ಳಿ ಆ ಮಗನೇ. ಅಕ್ಕ, ನಿನ್ನ ಕಾಲಲ್ಲಿರುವ ಚಪ್ಪಲಿ ನೀರಿದು ಕೊಡಕ್ಕ. ಅದೇ ಚಪ್ಪಲಿಯಿಂದ ಅವನ ಮುಖಕ್ಕೆ ಹೊಡೆದು ನಿನ್ನ ಒದ್ದನ್ನು ಸೇರಿ ತೀರಿಸಿಕೊಳ್ಳದಿದ್ದರೆ ಈ ನಿನ್ನ ತಮ್ಮ ಕ್ರಾಂತಿಯ ಕಿಡಿ ಕಿರಣ್ ಕುಮಾರ್ ಅಲ್ಲ ಅಂತ ತಿಳಿಯಕ್ಕ. ಕ್ರಾಂತಿಯ ಕಿಡಿ ಕಿರಣ್ ಕುಮಾರ್ ಅಲ್ಲ ಅಂತ ತಿಳಿ. ಕ್ರಾಂತಿಯ ಕಿಡಿ ಈ ಪಾಟಿನ ಚೆಂಡಿಗೆ ಚಪ್ಪಲಿಂದ ಹೊತ್ತು ನಿನ್ನ ಸೇಡು ತೀರಿಸಿಕೊಳ್ತೀನಿ ಅಂದಿಲ್ಲ. ನೀನು ನಿಜವಾದ ಗಂಡಸ ಆಗಿದರೆ ನಾನು ಕೊಟ್ಟ ಸಾಲವನ್ನು ಕೊಟ್ಟು ನಿನ್ನ ಅಕ್ಕನಿನ ಕರೆದುಕೊಂಡು ಹೋಗು. ಇಲ್ಲ, ನಾನು ಕೊಟ್ಟಿರುವ ಸಾಲ ಮುಟ್ಟುವರೆಗೂ ನಿನ್ನ ಅಕ್ಕನನ್ನು ನನ್ನ ಹತ್ತಿರ ಮಲಗಿಸು. ಮಾತನಾಡಬೇಡಲೇ ಅಯೋಗ್ಯ. ಇವತ್ತೊಂದು ದಿನ ನನಗೆ ಸಮಯ ಕೊಡು. ನಾಳೆ ಬೆಳಗಿದರೆ ನೀನು ಕೊಟ್ಟ ಸಾಲವನ್ನು ಬಡ್ಡಿ ಸಮೇತ ನಿನ್ನ ಮುಖದ ಮೇಲೆ ಎಸೆಯುತ್ತೇನೆ. ಬಡ್ಡಿ ಹುಟ್ಟಿದ ಬಡ್ಡಿ ಮಗನೇ. ಬಡ್ಡಿ ಗಂಟ ಯಾಕೆ ನಾನು ನನ್ನ ಹತ್ತಿರ ನನ್ನವನು ಒಂದು ದಿನ ಬಿಡಬೇಕಾದರೆ ಇವತ್ತು ಒಂದು ದಿನ ನಿನ್ನ ಹತ್ತಿರ ನನ್ನ ಹತ್ತಿರ ಬಿಟ್ಟು ಹೋಗು. ಬೇಕಾದರೆ ಇವತ್ತಿನ ಬಡ್ಡಿಯನ್ನು ಕೊಡೋದು ಬೇಡ. ನಾಳೆ ಬಂದು ಹಣ ಕೊಟ್ಟು ನಿನ್ನ ಅಕ್ಕನನ್ನು ಕರೆದುಕೊಂಡು ಹೋಗು. ಏನೇ ಭಾಷೆ ಮಾಡ್ತೇನೆ. ಈ ರೀತಿ ಬಡವರಂದ್ರೆ ಮಾತಾಡೋದು ಸರಿಯಲ್ಲ. ಹೇಗಿರುವಂತ ಅದನ್ನೆಲ್ಲ ಕೇಳೋದಕ್ಕೆ ನೀನ್ಯಾರು? ಇವರಿಗೆ ಕೊಟ್ಟ ಸಾಲ ನೀನು ಕೊಡ್ತೀವ ಅಥವಾ ನಿಮ್ಮ ಅಪ್ಪ ಕೊಡ್ತಾನೆ? ಸಾಲ ಕೊಟ್ಟು ಕರೆದುಕೊಂಡು ಅವಾಗ ಬಂದೆ ನಾನು. ಒಟ್ಟು ಕರೆದುಕೊಂಡು ಹೋಗ್ತೀಯಾ? ಎಷ್ಟಿದೆ ಇವರ ಸಾಲ ಹೇಳು. 1 ಲಕ್ಷ. ಪಾಟೀಲ್, ನಾವು ನಿಮ್ಮ ಹತ್ರ ಸಾಲ ತೆಗೆದುಕೊಂಡಿದ್ದು 1 ಲಕ್ಷ ಅಲ್ಲ ಪಾಟೀಲ್ರೆ, ಕೇವಲ 30,000 ಅಷ್ಟೇ. 30,000? 30,000 ತೆಗೆದುಕೊಂಡು ನಿನ್ನ ತಂದೆ 30 ವರ್ಷವಾಯ್ತು. ಅದಕ್ಕೆಲ್ಲ ಬಡ್ಡಿ ಯಾರು ಕೊಡ್ತಾರ? ಹೇಳಿದ್ರು ಅಂತ ನೋಡು ಪಾಟೀಲ್ರೆ, ನೀವು ಕೊಟ್ಟ ಸಾಲ 1 ಲಕ್ಷ ಆಗಿಲ್ಲ, ಅದನ್ನ ನಾನು ಅರಿತೀನಿ. 50,000 ತೆಗೆದುಕೊಳ್ರಿ. 50,000 ಸಾಯಂಕಾಲ ಕೊಡುತ್ತೀನಿ. ಸಾಯಂಕಾಲ? ಸಾಯಂಕಾಲ ಅಂತ ಒಂದ್ ಹೆಜ್ಜೆ ಕಿತ್ತಿಟ್ಟರು ನನ್ನವನು ಕೊಟ್ಟು ಮನೆ ಬಿಟ್ಟು ತೊಲಗಬೇಕು. ಇಲ್ಲ, ನೀನು ತೆಗೆದುಕೊಂಡು ನಿನ್ನ ಸಾಯಂಕಾಲದವರೆಗೂ ನನ್ನ ಮನೆಯಲ್ಲಿ ಎಂಡಿ ಕಸವನ್ನು ಗುಡಿಸಬೇಕು. ಗುಡಿಸ್ತೀಯಾ? ಪಾಟೀಲ, ನೀನು ಆಡಿದ ಮಾತು ಅವರ ತಮ್ಮಂದಿರಿಗೆ ಗೊತ್ತಾದರೆ ನಿನ್ನ ನಾಲಿಗೆಯನ್ನು ಸೇಡಿ ನೆತ್ತರನ್ನು ಕುಡಿಯದೆ ಮಾತ್ರ ಬಿಡಲಾರರು. ರಕ್ತ ಕುಡಿಯೋರು ಲೇಖನ ರಕ್ತ ಕುಡಿಸಿದಂತ ಈ ಬಾಟಿಲಿನ ಕೈಯಿಂದ ತಮ್ಮ ರಕ್ತವನ್ನು ಆರಿಸಿಕೊಂಡು ಹೋಗಿದ್ದಾರೆ. ಸುಮ್ಮನೆ ಇಲ್ಲದನ್ನ ಮಾತನಾಡಿ ಸಿಟ್ಟಿಗೆ ನನ್ನನ್ನು ಏಕೆಗುಡು ಅಂತ ಏನಾಯ್ತು? ನೋಡಿ ಪಾಟೀಲ್ರಿ, ನಿಂತ ಬೇಗ ಗಟ್ಟಿ ಬೇಗ 1 ಲಕ್ಷ ಕೊಡಕ್ಕೆ ನಾನು ಹೇಗೆ ಸಾಧ್ಯ? ಆದರೆ ಆ ಸಾಲ ನಾನು ಅರಿತೀನಿ. ಆ ದೇವರನ್ನು ಬಿಟ್ಟು ಬಿಡಿ. ಬೇಡಿಗುಡುವಂತಹ ಈ ಪಾಟೀಲನಿಗೆ ಸಾಲ ಕೊಡಬೇಕಾದವನು ನಾನು. ನಿಮ್ಮ ಮನೆಯ ಉತ್ತರವನ್ನು ಇವನಿಗೆ ಕೊಡಬೇಡಿ. ಬೇಕಾದರೆ ನನ್ನ ಮನೆಯನ್ನು ಬರೆದು ಕೊಡುತ್ತೇನೆ. ನಿನ್ನ ಮನೆ? ಒಬ್ಬರ ಗುಂಪಿನಂತಿರುವ ಬಿತ್ತಿರುವ ನಿನ್ನ ಮನೆ ತೆಗೆದುಕೊಂಡು ನಾನೇನು ಮಾಡಲಿ? ನಿಮ್ಮನ್ನು ಕರೆದುಕೊಂಡು ಹೋಗಲು ಬಂದಿದ್ದನಲ್ಲ ಗುಣವಂತ. ತನ್ನ ಮನೆ ಪತ್ರವನ್ನು ಕೊಟ್ಟು ನಿಮ್ಮನ್ನು ಕರೆದುಕೊಂಡು ಹೋಗಲಿ. ಆಯ್ತು ಪಾಟೀಲ್ರೆ, ನನ್ನ ಮ್ಯಾಗ ವಿಶ್ವಾಸ ಇಲ್ಲದೆ ನನ್ನ ಮನೆ ಉತ್ತರವನ್ನು ತೆಗೆದುಕೊಂಡು ಇವ್ರನ್ನ ಬಿಟ್ಟು ಬಿಡ್ರಿ. ಸಹಿ ತೆಗೆದುಕೊಳ್ರಿ.
ಗುಣವಂತ ಹೋಗಿ ಬಾ. ಬಡವರ ಬಂದು ಧೀರ ದಲಿತರನಿಂದ ಮೆಟ್ಟಿ ಮಾತನಾಡುತ್ತಿದೆಯಲ್ಲ, ಈಗ ನಿನ್ನ ಮನೆ ಪತ್ರ ಈ ಪಾಟೀಲನ ಕೈಗೆ ಕೊಟ್ಟು ಹೋದಿಯಲ್ಲ, ಇಂದಿಗಾಯ್ತು ನಿನ್ನ ಮನೆ ಈ ಪಾಟೀಲನ ಹೆಸರಿಗೆ. ಗುಣವಂತ ದಾನಸೂರ ಕರುಣನಿಂದ ಮೆಟ್ಟಿ ಮಾತನಾಡಿದೆಯಲ್ಲ, ಅದೇ ದಿನದ ಎದುರಿಗೆ ನಿನ್ನ ಬೀದಿಯಲ್ಲಿ ನಿಂತು ಭಿಕ್ಷೆ ಬೇಡುವಂತೆ ಮಾಡದಿದ್ದರೆ ನನ್ನ ಹೆಸರು ಪಾಟೀಲನೇ ಅಲ್ಲ. ಏನು ಗಾಡಿ ತೆಗ್ದಾರಿ, ಏನು ಗಾಡಿ ತೆಗ್ದ? ಗಾಡಿ ತಗೊಂಡೋಗಿ ತರಬಾಗ ಸದ್ಯ ಜಾಗ ಸಿಗೋದು ನೋಡಿ. ನಮ್ಮ ಒಂದು ನಮೂನಿ ಗುಂಗಿ ಉಳ್ಳದಂಗ ಎಲ್ಲೆಲ್ಲಿ ಆ ಗಾಡಿ ಬಂದ ಇರೋವರ ಜಾಗ ಎಲ್ಲ ತುಂಬಿಟ್ಟವ. ಈಗ ನಮ್ಮ ಪಾಳೆ ಐತ್ರಿ, ಕಿತ್ಕೊಂಡು ಬರ್ಬೇಕಂದ್ರ ತಂಡುಲ ಸಿಗೋಲ್ದ. ಇರ್ಲಿ ಇರ್ಲಿ ನೋಡೋಣ. ಹುಡುಗರಂದ್ರ ಡೇಂಜರಪ್ಪ, ಹುಡುಗರಪ್ಪ ಗಂಡು ಮಾತಾಗಿ ಗಂಡವಯನ್ನ ಗಂಡವಯನ್ನ. ಮಾತಿಲ್ಲ ಕಥೆ ಇಲ್ಲ ಇನ್ನೇನಿದೆ, ಕೈ ಕಾಲು ಇಲ್ಲಲ್ಲ ಏನಾದರೆ ಅದು ಎದೆ ಬಡತ ದೂರಾಗಿದೆ, ಎದೆ ಬಡತ ದೂರಾಗಿದೆ, ಎದೆ ಬಡತ ದೂರಾಗಿದೆ, ಎದೆ ಬಡತ ದೂರಾಗಿದೆ. ಹಾಕ್ತಾರ ಊರ ಬಿಟ್ಟು ಕಳಿಸ್ತಾರ, ಹುಡಿಯಚ್ಚಿ ಹಾಕ್ತಾರ ಊರ ಬಿಟ್ಟು ನಲ್ಲ ಅಲ್ಲ ಈರನ್ ಗಾಡಿ ಎಲ್ಲಿತ್ತು ಅದು? ಹಾ ಹಿರಣದ ಗಾಡಿ ಯಾಕಂಬಲ್ಲ ಏನಾರ ಲಗೇಜ್ ಇತ್ತನ ಯಾರ? ಏ ಲಗೇಜ್ ಇಲ್ಲ ಬಿಡ, ನಾನು ಊರಿಗೆ ಹೊಂಟಿದ್ದೆ ಅದಕ್ಕ ಕೇಳಿತ್ ನಮ್ಮಮ್ಮ. ಹೌದನ? ಈಗ ಹಿರಣಂದು ಪಾಳೆ ಇಲ್ಲ, ನಂದ ಪಾಳೆ ನಿಂತಲ್ಲ ಬಸ್ ಸ್ಟ್ಯಾಂಡ್ನಾಗ. ಹೋಗೋಣ. ಒಲ್ಲೆಪ್ಪ ನಾನು ಗಾಡಿ ಮೊದ್ಲ ಒಲ್ ನೋಡು. ಯಾಕಂಬಲ್ಲ ನನ್ನ ಗಾಡಿ ಮ್ಯಾಗ ಯಾಕೆ ಬರಂಗಿಲ್ಲ? ಯಾಕಂತ ಹೇಳಕತ್ತೆ ಅಲ್ಲೂ ತೆಗ್ದಿ ಮುಂದಾಗ ನೀವು ಒಟ್ಟ ಸ್ಲೋ ಹೊಡಂಗಿಲ್ಲ, ಬಹಳ ಸ್ಪೀಡ್ ಹೊಡಿತೀಯಪ್ಪ. ಅದ ಈರಣ್ಣಾದ್ರ ತೆಗ್ಗು ದೀಪ ಬಂದ್ರೆ ಸಾಕು, ನಿಧಾನವಾಗಿ ಗಾಡಿ ಹೊಡಿತಾನೆ. ಅದನ್ನ ನಮ್ಮ ಅಪ್ಪ ಏನ ಮಗಳ ನೀ ಬಂದ್ರೆ ಈರಣ್ಣ ಗಾಡಿಗೆ ಹಾಕ್ತಿ ಬಾ ಅಂತ ಹೇಳ, ಅದಕ್ಕೆ ಅಲ್ಲಿ ಹೊಂಟೀನಿ ನಾವು. ಆಗ ನಿಮ್ಮ ಅಪ್ಪಗೆ ಏನು ಗೊತ್ತ? ಗಾಡಿ ತಗದ ಆಗಲೇ ಮುಗಲೇ ಗೇರ್ ಹಾಕೋದು ತೆಗಿಯೋದು, ಹಾಕೋದು ತೆಗಿಯೋದು ಮಾಡಿದ್ರೆ ಗಾವ್ ಆಗೋದಿಲ್ಲ. ಒಂದು ಸಲ ಸ್ಟಾರ್ಟ್ ಮಾಡಿ 2-3 ಗೇರ್ ಬರಕ್ಕಿನ ಹಾಕಿಬಿಟ್ರೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಪಾಪ ಬರತನ ಹೊಡಿದಿದ್ದ ಹೊಡಿದಿದ್ದ ಅಯ್ಯಯ್ಯ ನಾ ಸೋರ ಅಲ್ಲ ಹಿಂಗ ಗಾಡಿ ಹೊಡೆದು 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 ಶಿರಳ ಬಸಪ್ಪ ಮನೆ ಮುಂದೆ ಗಾಡಿ ಹಚ್ಚಿ ಮಂಗಳೂರು ಸೇರಲಿ. ಮಂಗಳೂರು ಅವ ಮಂಗಳೂರು ಸೇರಕ ಒಂದು ಕಾರಣ ಆಯ್ತಾ? ಗಾಡಿನ ಎದ್ದು ವಾದದ್ವ ಕಾರಣ ಐತೆ ಏನೈತಿ? ಕಾರಣ ತಾನು ದುಡಿದು ದುಡ್ಡೆಲ್ಲ ದುಡಿದು ನಿಮ್ಮಂತ ಹುಡುಗ ಚೀಲ ತುಂಬ್ಯಾರ ಗೊತ್ತೇನ? ಅದಕ್ಕೆ ಮಂಗಳೂರು ಸೇರ ಅಲ್ಲ ಅನ್ನಲ್ಲ ಹುಡುಗಿ ಚಿಂತೀನಿ ಯಾಕೆ ಅಷ್ಟು ಹಚ್ಕೊತಿರಪ್ಪ ಮನಸ್ಸಿಗೆ ಅಂತಿನ್ನ ಹುಡುಗಿಯರ್ ಚಿಂದಿ ಅಷ್ಟು ಹಚ್ಕೋದಿನ ಅಂತ ಕೇಳ್ತಿಯಲ್ಲ ಮಲ್ಲೆ. ತಾನು ದುಡಿದ ದುಡ್ಡೆಲ್ಲ ನಿಮ್ಮಂತ ಹುಡುಗಿಯರ್ ಚೀಲಕ್ಕೆ ತುಂಬೆ ಮಂಗಳೂರು ಸೇರಿ
ಸ್ವರ್ಗದ ತೋರಿಸ್ತಿ ಚಂದಾಗಿ ತೋರ್ಸ ಏನ್ ತೋರಿಸ್ತಿ ಮುತ್ತಿನ ಸೆರಗ ಸ್ವರ್ಗ ಎಲ್ಲಿ ಚೆನ್ನೈ ಸಂಚ ಸ್ವರ್ಗದ ತೋರಿಸ್ತಿ ಚಂದಾಗಿ ತೋರ್ಸ ಮುತ್ತಿನ ಸೆರಗ ಸ್ವರ್ಗ ಎಲ್ಲಿ ಚೆನ್ನೈ ಸಂಚ ಏ ಮಲ್ಲ ಯಾರ್ಯಾರ್ದ ಗಾಡಿ ಸುದ್ದಿ ತಕ್ಕಂಡ್ ನಿಂತಿಯಲ್ಲ ಈ ಮಲ್ಲಿ ಮುಂದ ಬಾ ಬಾ ಗಾಡಿ ತುಂಬ ತಗೊಂಬಾರಲಿ ತಡಿಲೆ ಮಲ್ಲ ಹೋಗಂ ತಡಿ ಬರ್ರಿ 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 ನಿಕ್ಕಲ್ಲಿ ಹತ್ತು ಬರ್ರಿ ನಮ್ಮ ಗಾಡ್ಯಾಗ ಕಣ್ಣು ಮುಚ್ಚಿ ಕಾಣ್ತೀರಿ ಅದ್ರೊಳಗ ನಮ್ಮ ಊರಾಗ ಇರ್ತೀರಿ ನಿಕ್ಕಲ್ಲಾಗ ಅಲ್ಲ ಮಲ್ಲ ಶಾಂತಿ ಏನಂತಂದಿ ಹೇಳ್ಬೇಕನು ಹೇಳ್ಬೇಕ ಹೇಳ ಹೇಳ್ಬೇಡ ಹೇಳ ಸಾರಿ ನಿಸ್ಬೇಕಾಗ್ತದೆ ಎಲ್ಲೈತಿ ಸಾರಿ ನಿಂತ ಹೇಳ ಅಂದೆ ಹೇಳ ಚೌಳಿಕಾಯಿ ಹಾಗಲಕಾಯಿ ಮೆಣಸಿನಕಾಯಿ ಇವನ್ನೆಲ್ಲ ತೊಗೊಂಬಂದಿನಿ ನಾನು ಯಪ್ಪೋ 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 ಉದ್ದುದ್ದನ್ವ ತಗಂದಳಲ್ಲಿ ಅಪ್ಪ ಮಲ್ಲ ಐತಿ ದೊಡ್ಡ ತಗೊಳಕ ಈಗ ಚೀಲ ಇಳಿದ್ಬೇಕಲ್ಲಪ್ಪ ಮಗನ ಓದ್ದುದಣ ಚಾಳಿಕಾಯಿ ಬೆಳ್ಳಿಕಾಯಿ ಎಲ್ಲ ಅವನ್ ಬಾಯಿಗೋಸಿ ನೀರು ಬಿಡ್ರಲ್ಲ ನಲ್ಲ ಏನ್ ಮಾಡೋದಿಲ್ಲ ಅಪ್ಪ ಯಾಕಲೇ ಮಲ್ಲ ಹಕ್ಕಿನ ಗಡ್ಡ ಇಂತಿಂತ ಓದವಲೇ ಅಪ್ಪ ಆಗ ನಮ್ಮ ಅಪ್ಪನ ಜಡ್ಡಿ ಛತ್ರಿ ಎದರ ಗಡ್ಡಿ ಹಾಕಿರಲ್ಲ ಅದ ಮುಳ ಗಡ್ಡಿ ಹೇಗಾರ ನಮ್ಮರ ನಾ ಬ್ಯಾಗ್ ತಗೊಂಡಿದ್ನಿ ಅಂದ್ರ ಅಲ್ಲಲೇ ಮಲ್ಲ ಸಿಕ್ಕಿದ ಹೊಲ ಐತಲ್ಲ ಹೊಲ ಐತೆ ಅಂತ ಕೇಳ್ತಿಯಲ್ಲಪ್ಪ ಪಕ್ಕ ಯಾರಿ ಹೊಲ ಐತಿ ಇವ್ರ ಹೊಲದ ಕಡೆಗೆ ಒಂದೆರಡು ಸಲ ಕಣ್ಣು ಆಡಿಸ್ಬಿಟ್ರೆ ಸಾಕು ಕರ್ಗ ಮಿಂಚುತ್ತವಲ್ಲ ಏವನಲ್ಲ ಹೊಲ ಕಡೆಗೆ ನೀನ್ ಯಾಕೆ ಹೋಗಿದ್ದಪ್ಪ ನಾನು ಯಾಕೆ ಹೋಗ್ಬೇಕಲ್ಲ ಒಂದಿನ ಗುಡ್ದಾಗ ಕಟ್ಟಿಗೆ ಮಕ್ಕಳು ಒಂದಿನ ಕಟ್ಟಿಗೆ ಮಾಡಕಂತ ಹೊಲ್ದಾಗ ಗುಡ್ದಾಗ ಹೋಗಿದ್ನೆ ಹಳ್ಳಿ ಬರುವಾಗ ಇವ್ರು ಹೊಲ್ದ ಕಡೆಗೆ ನೋಡಿದ್ನು ನಾನು ಅಂದ್ರ ಇವ್ರಪ್ಪ ಬಾಳ ಅದ ಮಾಡಿಟ್ಟು ಮಾತ್ರ ನನಗ್ ಕೊಟ್ಟು ಬಿಡ್ಲೇ ಹುಡುಗ ಒಂದು ಹುಸಿ ಹೋಗಲಾರ್ದಂಗ ಬಿತ್ತು ಅವನ್ನಲ್ಲ ಬಾ ಒಲ್ಲೆಪ್ಪ ಹೊಲ ನನ್ನ ಪಂಪ್ಸೆಟ್ ಐತೆ ಹೊಲ ಐತೆ ನೀನು ಹೋಗ ನೀನು ಪಂಪ್ಸೆಟ್ ಗಟ್ಟೈತಿ ಗಟ್ಟಿ ಐತದ ನೋಡಿಲ್ಲ ನೀನು ಹೇಳಾಕ್ ಬರಲ್ಲ ಮತ್ತೆ ಅಲ್ಲೇ ಜಂಗದಿತ್ತಂದ್ರ ಜಂಗ ಬಂಗ ಏನಂತಿಲ್ಲ ಹುಡುಗ ಅಂಕಲ್ ಯಾಕೆ ಲೇ ಸ್ಟೀಲಿಂದ ಇಲ್ಲ ಅದು ಅವ ಭಗವಂತ ಮಾಡಿಸ್ಕೊಳ್ತಿದ್ದ ಅವನಂತ ಸ್ಟೀಲ್ ಕಬ್ಬಡಿ ಎಲ್ಲ ಈಗ ಮಾಡುವಲ್ಲ ಬಾಳ ಮಾತಾಡತ್ತೆ ನೀನು ಯಾಕ ತಿಂಡಿ ನಮ್ಮ ಅಯ್ಯಂದ ಮಗ ಈಗ ಎದ್ದೈತೆ ತಿಂಡಾಗಿದ್ರೆ ಭಾಳ ಕ್ಯಾಲಿ ಮಾಡ್ತಿದ್ವಿ ನಾವು ಆಯ್ತು ಮಾಸ್ತರೆಲ್ಲ ಮೊದ್ಲ ಟೈಮ್ ಐತಂದ್ರೆ ಮಗನಿಲ್ಲ ಅಂದ್ರೆ ಇಷ್ಟಿಂದ ಲೇ ಆಕರ್ಗಿಡ ಆಕರ್ಗಿಡ ಅಲ್ಲ ನೀವೇನ್ರ ನನ್ನ ಹೊಲ ಬಿತ್ತಾಕ ಬಂದ್ರು ನಿಮ್ಮಿಬ್ಬರದು ಮೂರು ಕೈ ಹಾಕೊಡ್ತೀನಿ ಹೋಳಿಗೆ ಮಳ್ಳಿನ ಮಳ್ಳಿನ ಸರ್ ತಿಳ್ಕೊಂಬಿಟ್ಟಿದ್ದೆ ಬಾಮಲ್ಲ ಏನ ನಾನು ಏನೋ ತಿಳ್ಕೊಂಬಿಟ್ಟಿದ್ದೆ ನೀನು ಮೂರು ಕೊಟ್ಟು ಬಂದಲ್ಲ ನಾನು ಏನೋ ತಿಳ್ಕೊಂಡಿದ್ದೆ ನೋಡು, ಹೊಡಿ ಒಂದು ಡ್ಯಾನ್ಸ್ Hari
ಏನ್ ಎಣ್ಣ ಎಲ್ಲ ನಾನು ಹಿಂಗಂದ ನೀ ಅಣ್ಣ ಅಂತ ಹೇಳಿ ಅವಾಗ ಇಲ್ಲ ನಾನು ನನಗೆ ತಿಳ್ಕೊಂಡಿದ್ದು ನೀ ಮಾಮ ಅವ ಆಟ ಅಂದ ನನಗೆ ಎಲ್ಲಿ ಅಣ್ಣ ಇಲ್ಲ ಬೆಣ್ಣಗೆ ಕಾಕ ಇದು ತುಡು ತುಡು ಹುರು ಹುರು ಶಾಲೆ ಮಕ್ಕ ಬನ್ನಿ ನೋಡಿ ಎಲ್ಲರೂ ಚವಳ ಹಾ ಇರುದೇ ಒಕ್ಕಣತ್ತೆ ನೋಡ ಹಾ ಇರುದೇ ಇನ್ನ ಲೇಟ್ ಆಯ್ತು ಇರಿಬಿ ಬಾ ತೆಗಿ ಬಗ್ರಿ ಬಾ ಚಟ್ಟು ಚುಟ್ಟು ಮನಸಾಗಿ ಒಂದೇನ ಮನಸಾಗಿ ಒಂದೇನ ನಿನ್ ನೋಡ್ದಾಗ್ಲಿಲ್ಲ ಏನಾಗತ್ತಮ್ಮ ನಿನ್ ನೋಡ್ದಾಗ್ಲಿಲ್ಲ ಅದ ಏನಾಗತ್ತ ಹೆಚ್ಚು ತರುತ್ತೆ ಗಿಂಡಿ ಕಡೆ ಮುದುಕಿ ಮನಸ್ಸು ಗಂಟೆ ಕಣಲ್ಲ ಹಂಗೆ ಏನೈತೆ ಒಳಗಾಗಿ ಒಳಗಾಗಿ ಏನಾಯ್ತು ಹುಬ್ಳಿಯಾಗಿದ್ದು ಕಡಿಮೆಯಾಗಿದ್ದು ಹುಬ್ಳಿಯಾಗಿದ್ದು ಕಡಿಮೆಯಾಗಿದ್ದು ಅದು ಬ್ಯಾರೆನೇ ಐತೋ ಹೇ ಮಾತು ಹಾಡಿದರೆ ಎಷ್ಟು ಬೆಳೆದರೆ ಮರಳು ಬರುವುದಿಲ್ಲ ಕೈಯ ಮಾಡಲ್ಲ ಕಣ್ಣ ಹೊಡೆದಾಳ ನನ್ನ ನೋಡಿ ನಗುತ್ತಾಳು ನಮ್ಮ ಮಾತದ ಹುಡುಗಿ ನಮ್ಮ ಮಾತ ಬಿಟ್ಟು ಲಾ 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 ಮಾಮ
ಮಾಮ ನಾ ಇನ್ ಹೋಗಿ ಬರ್ಲ ಮನೆಗೆ ಹೋಗೋಣ ಟೈಮಿಂದ ಭಾಳ ಅಭಾವ ಐತೆ ಇಲ್ಲದ್ರೆ ನಾನು ಹೇಳ್ತಿದ್ದೆ ನಡಿ ಈಗ ಟೈಮನ್ನು ಭಾಳ ಆಗೈತೆ ಹೋಗೋಣ ನಾನು ಅದ್ನ ಹೇಳಕತ್ತೀನಿ ಇಲ್ಲಾಂದ್ರೆ ನಿಮ್ ಇಬ್ರು ಬಸಂತಿ ನಾಚು ಬಸಂತಿ ನಾಚು ಬಸಂತಿ ಒಂದು ಸಾಂಗ್ ಅರೆ ಓ ಕಾಲಿಯ ಕಿತ್ತನಿ ಯಾರ ಕಿತ್ತನಿ ಕಿತ್ತನಿ ಹಚ್ಚಿ ಹೋ ಆಯಮ್ಮ ಮನೆ ಕಡೆ ಹೋಗು ಸರಿ ನಡಿ ಹೋಗೋಣ ನಡಿ ಹೋಗೋಣ ಬಾ ಪರಿವಾಳು ಸಾಕು ಹೋಗೋಣ ನಡಿ ಅಲ್ಲಿ ಮಾಸ್ತರ್ ಮಾಲಾಗ್ರ ಮಲ್ಲವ ಏ ಮಲ್ಯ ಏನಮ್ಮ ಚುಟ್ಟು ಚುಟ್ಟು ಎಲ್ಲಿ ಪರಿವಾಳು ಇವ ಇಲ್ಲವಾ ಅಂತ ಎಲ್ಲಿ ಬರಲಪ್ಪ ಬರ್ತೀರಮ್ಮ ಅಲ್ಲೇ ಇಲ್ಲವಾ ಅಂತ ಬಂತ ಬಾಲೆ ನಮಸ್ಕಾರ ರೀ ಹೋಗೋಣ ನಿಮ್ಮಿಬ್ರು ಒಂದು ತಿಂಡಿಲ್ಲ ನಡಿ ಮನೆ ಕಡೆ ನಮಸ್ಕಾರ ರೀ ಅವಂದೈತಿ ಹೊಕ್ಕಿನ ಬಾದಾಮಿ ನಂದೂರ ನಂಬಲೆಲ್ಲ ಮುದುಕೂರ ಬಾದಾಮಿ ನಂದೂರ ನಂಬಲೆಲ್ಲ ಮುದುಕೂರ ನಾ ಬಾಳ ಹಚ್ಚಿಕೊಂಡ ಅದು ನನ್ನ ಬಲ ದೂರ ನಾ ಬಾಳ ಹಚ್ಚಿಕೊಂಡ ಅದು ನನ್ನ ಬಲ ದೂರ ಛಲ ಹೊತ್ತು ಛಲ ಸಾಧಿಸಿದ ಛಲಗಾರ ಈ ಚರಣ್ ರಾಜನಿಗೆ ಒಂದು ವೀರಾದಿವೀರ ಶೂರನಂತೆ ನನಗೆ ಎದುರಾಗಿ ನಿಂತು ನನ್ನ ಕೈಯಿಂದ ಎನ್ನನ್ನು ಪಾರು ಮಾಡಿದೀಯಾ ಬಾಚ ನಾ ಎಂದರೆ ಸಾಕೊಂಡರೆ ಲೋಕವೇ ನಡಿಗಿ ಭೂಲೋಕವೇ ಮುಗಿಲತ್ತು ಹೋಗುತ್ತಿರುವಾಗ ನನ್ನಂತ ನೊಡನೆ ಯುದ್ಧ ಮಾಡಲು ಶಕ್ತನೆಂದು ಚಟ್ಟುವರೆದು ನಿಂತ್ಯಾವೇಕೆ ಇನ್ನು ಮೂರು ದಿನದಲ್ಲಿ ನಿನ್ನ ಹತ್ಯೆಯನ್ನು ಎತ್ತು ತಂದು ಅವಳ ಗರ್ಭದಲ್ಲಿ ಚರಣ್ ಎಂಬವನ್ನು ಬೀಜವನ್ನು ಬೇರ್ತು ಬಿಂದಾಸಾಗಿ ಮೆರೆಯಲಿಲ್ಲ ನನ್ನ ಹೆಸರು ಛಲದ ವೀರ ಚಾಣಕ್ಯ ಚರಣ್ ರಾಜನೇ ಅಲ್ಲ ಏಕೆ ಹೊರತು ಒಂದು ಹೆಂಗಸಿನ ಮುಂದೆ ಉತ್ತರಾಕುಮಾರ ಅಂತ ಜಂಬ ಕೊಂಚಿಕೊಂಡು ಕೈಯಲ್ಲಿ ಕೊಂಡಿಡಿದು ಕುಬೇರನಂತ ಹಾರಾಡಿದೆಯಲ್ಲ ಇವತ್ತು ನಾನಿನ್ನ ಶೂಟ್ ಮಾಡಿ ಕೊಂದು ಬಿಡಲೇ ಏ ಚರಣ ನಿನ್ನ ಹತ್ತಿರ ಅಂತ ಗಂಡಸ್ತನ ಇದೆಯಾ ಏನೆಂದಲೇ ವಿಷ್ಣು ರಕ್ತದಿಂದ ತಾರೆ ವಿಷ್ಣು ಶಾಂತಿಯಿಂದ ತಾರೆ ವರ್ತನ ಸತ್ಯ ಶಾಂತಿಯನ್ನು ಬಿಟ್ಟು ಕ್ರಾಂತಿಯಿಂದ ಮಾತನಾಡಿದರೆ ವಿಷ್ಣು ವರ್ತನ ಹಾಗೇನಾದ ನಾನು ವಿಷ್ಣು ವರ್ತನ ಆದರೆ ನಿನ್ನ ಕೈಯನ್ನು ಕತ್ತರಿಸಿ ಕಾಲದ ತುಂಡರಿಸಿ ಹುಟ್ಟಿದು ಬರ್ತಿರುವ ನಿನ್ನ ನೆತ್ತರನ್ನು ಕುಡಿಯುವ ಸಿಂಹಾದ ಸಿಂಹನಾಗಬೇಕಾಗ್ತದೆ ವಿಷ್ಣು ಆದ್ರೆ ಅಮ್ಮ ಏ ವಿಷ್ಣು ನೀನು ಸಿಂಹಾದರೇನು ಸಾಹಸ ಸಿಂಹಾದರೇನು ಅಂತ ಸಿಂಹವನ್ನ ಹಿಡಿದು ಸಂಜನದಲ್ಲಿ ಹಾಕಿ ನಟ್ಟಿಶಲ್ಲಿ ರಕ್ತ ಕುಡಿಯುವ ಶಕ್ತಿ ಉಂಟು ಈ ಚರಣ್ ರಾಜನ ಹತ್ತಿರ ಲೇ ಚರಣ್ ರಾಜ ಈ ವಿಷ್ಣು ಒಂದೇ ಒಂದು ಸಾಲ ಎಂದು ಘರ್ಷಿಸಿದರೆ ಸಾಕು ಈ ಅರಣ್ಯವೇ ಗಡಗಡೆ ನಡುಗುತ್ತಿರುವಾಗ ಏಕಾಚಿನ್ನೊಂದು ನೆನಪಿಳಿ ನನ್ನ ನೆತ್ತರನ್ನು ಕುಡಿಯವರೆಗೂ ಈ ವಿಷ್ಣು ಶಿಖಂಡಿಯಾಗಿ ನಿಂತಿರ್ತಾನೆಂದು ತಿಳಿದುಕೊಂಡೆ ಆಗುತ್ತೆ ನನ್ನ ಕೈಯಲ್ಲಿರುವ ಈ ಪರಶುರಾಮನನ್ನ ಒಂದೇ ಹೊತ್ತಕ್ಕೆ ನಿನ್ನ ರುಂಡ ಹಾರಿ ಬೀಳೋದು ನನ್ನ ಪಾದದ ಮೇಲೆ ಪಾದದ ಮೇಲೆ
ಬರುತ್ತಿದೆ ಎಂದು ನಿಗರಾಡಬೇಡ ಮಗನೇ, ನಿಗರಿ ಮಾತನಾಡಬೇಡ. ನೀನು ನನ್ನ ರುಂಡವನ್ನು ತೆಗೆದು ಚೆಂಡಾಡುತ್ತನೆಂದು ಒಂದೇ ಒಂದು ಹೆಜ್ಜೆ ಮುಂದಿಡುವುದಾಗಿ ನಿನ್ನನ್ನು ಸುಟ್ಟು ಭಸ್ಮ ಮಾಡುವ ಭಸ್ಮಾಸುರ ಈ ಚರಣ್ ರಾಜ. ಭಸ್ಮಾಸುರನೇ ಚರಣ್ ರಾಜ. ನಿನ್ನಂತ ಭಗವಾನಾಯಿ ಕಚ್ಚೋದಿಲ್ಲ ನಾನು ಚೆನ್ನಾಗಿ ಗೊತ್ತು ಈ ವಿಷ್ಣುಗೆ. ನಿನ್ನಲ್ಲಿ ನನ್ನ ಗೆಲ್ಲುತ್ತನೆಂಬ ತಾಕತ್ತಿದ್ದರೆ ನಿನ್ನ ಕೈಯಲ್ಲಿರುವ ಪಿಸ್ತಲನ್ನು ನೀನು ಕೆಳಗಿಡು. ನನ್ನ ಕೈಯಲ್ಲಿರುವ ಈ ಪಟ್ಲನ್ನು ನಾನು ಕೆಳಗಿಡುತ್ತೇನೆ. ಕೆಳಗಿಟ್ಟು ಇಬ್ಬರ ಕುಸ್ತಿ ನೀಡೋಣ. ಅದರಲ್ಲಿ ನಾನು ಸೋತರೆ ನಾನು ಸಾಯುವವರೆಗೂ ನಿನ್ನ ಮನೆಯ ಜೀತಕ್ಕೆ ದುಡ್ತೇನೆ. ನೀನು ಒಂದು ವೇಳೆ ಸೋತರೆ ನೀನು ಸಾಯುವವರೆಗೂ ನನ್ನ ಅಣ್ಣನ ಪಾದ ಸೇವಕನಾಗಿ ಬಾಳುತ್ತೀಯ. ಗಂಡಸನಾಗಿ ಬರುವ ನಿನ್ನೊಡನೆ ಕುಸ್ತಿ ಹಿಡಿಯೋದಕ್ಕೆ. ಉಮ್ಮನ ಮಗನೇ ವಿಷ್ಣು, ನಿನ್ನಂತ ಕೆಸರಿನ ಮೇಲೆ ಕಲ್ಲನ್ನು ಎಸೆದು ಮುಖಕ್ಕೆ ಚಿಡಿಸಿಕೊಳ್ಳುವ ಮೂರ್ಖನಲ್ಲ ಈ ಚರಣ. ಏನಿದ್ದರೂ ಯುಕ್ತನ್ನು ಉಪಯೋಗಿಸಿ ಯುದ್ಧ ಮಾಡುವನು ನಾನು. ಕೊಳ್ಳಿಡಿಯುಕ್ಕು ಬೇನಂತೆ ತಿರುಗಾಡುವ ಈ ನಿನ್ನ ಕೈಗಳನ್ನು ಹೇಗೆ ಕತ್ತರಿಸಬೇಕೆನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಕೈಯನ್ನು ಲೇನೆ. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೇಳಲ್ಲಿರುವುದು 5 ಕೋಟಿಗರ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ನಡೆದರೆ ಮಗನೇ ಎದ್ದು ಬಂದ ಚರಿತ್ರೆಯೇ ಇಲ್ಲ. ತಡೆದು ನಿಲ್ಲಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ಮಗನೇ, ಬರುತ್ತೇನೆ. ಎಲ್ಲ ವಿಷ್ಣು ದೈದಾಕಿ ವಿಷ್ಣುವರ್ಧನಂತೆ ಅವರ ದೈದಾಕನು ನನ್ನ ಮುಂದೆ ಹೇಳಿ ಹೋಗುತ್ತಿದೆಯಲ್ಲ. ನಿನಗೆ ತಾಕತ್ತನದಿದ್ರೆ ನಿನ್ನದೇ ಒಂದು ಡೈಲಾಗ್ ಅನ್ನು ಹೇಳಿ ಹೋಗು, ನೋಡೋಣ. ಹೌದಾ? ಕೇಳುವಾದರೆ ವಿಷ್ಣುವಿನ ಡೈಲಾಗ್ ಅನ್ನು. ಈ ಕೊಟ್ಲಿ ಸತ್ಯವಂತನ ಆಸ್ತಿ. ಈ ಕೊಟ್ಲಿಯಲ್ಲಿರುವುದು 100 ಕೋಟಿ ನ್ಯಾಯವಂತರ ಶಕ್ತಿ. ಒಂದು ಸಾರಿ ಕೈ ಮಾಡಿ ಬೀಸಿದರೆ ಸಾಕು, ನಿಮ್ಮಂತರ ದುಷ್ಟರ ರುಂಡಾರುತ್ತೆ, ಮುಂದೆ ಬೀಳುತ್ತೆ. ತಡೆದು ನಿಲ್ಲಿಸಿ ನಿನ್ನ ಪ್ರಾಣವನ್ನು ಕಳೆದುಕೊಳ್ಳಬೇಡ ಮಗನೇ, ಬರುತ್ತೇನೆ. ಹೋಗು ವಿಷ್ಣು ಹೋಗು. ಈ ಚರಣ್ರಾಜನ ಚಮತ್ಕಾರದ ಬುದ್ಧಿ ನಿನ್ನಂತ ಅರಬಿಗೆ ಗೊತ್ತು. ನಾನೇ ಶೂರನೆಂದು ಕೈಯಲ್ಲಿ ಕೊಂಡೆ ನಡೆದು ತಿರುಗಾಡುವ ನಿನ್ನ ಕೈಗಳನ್ನು ಹೇಗೆ ಕತ್ತರಿಸಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ನಾಳೆನೇ ನಮ್ಮ ಪಾಟೀಲ ನಿಮ್ಮ ಮನೆಗೆ ಕಳಿಸಿ ನಿಮ್ಮನ್ನು ಒತ್ತುವರ ಮನೆಯಿಂದ ಹೊರನಾಟಿಸದಿದ್ದರೆ ನನ್ನ ಹೆಸರು ಜಾನತನದ ಚಾಣಾಕ್ಷ, ಚರಣ್ರಾಜನೇ ಅಲ್ಲ. ಯಾಕೆ ಯಾಕೆ ಹೋಗ್ತಾ ಇದ್ದೀರಾ? ಹೇಳಿ ನಿನ್ನ ಕೆಲಸ ಅಂತ ಒಳಗಡಿದಿಲ್ಲ ಅಂತ ಕೆಲಸ ಏನು ಮಾಡ್ತಿದ್ಯಾ? ರೀ, ನಾಳೆ ಭರತನೇ ಅಲ್ವೇ, ಅದಕ್ಕೆ ಜಾತ್ರೆಯಲ್ಲಿ ಮನೆಯನ್ನು ಸ್ವಚ್ಛ ಮಾಡ್ತಿರ್ವೆ. ಪವಿತ್ರ ಏನಾದರೂ ಮನೆ ಸ್ವಚ್ಛ ಮಾಡೋದಕ್ಕಂತ ಮೊದಲು ಈ ಗಂಡನ ಮನಸ್ಸು ಸ್ವಚ್ಛ ಮಾಡೋಕೆ ಅಂದಾಗಲೇ ನಿನಗೆ ಹೆಣ್ಣಂತಾರೆ ಬಾರೇ ಹತ್ತಿರ. ಇದಕ್ಕಿಂತ ಕಮ್ಮಿ ಇಲ್ಲ. ಅಂದಾಗೆ ಕೈ ಬಿಡಿ, ನನಗೆ ಒಳಗಡೆ ತುಂಬಾ ಕೆಲಸವಿದೆ. ಪವಿತ್ರ ತುಂಬಿದ ಕೆಲಸನ ಬದಿಗಿಟ್ಟು ಈ ಗಂಡನ ದೋಷ ಬಿಗಿದಪ್ಪಿ ಒಂದು ಹಾಡದಾದ್ರೆ ಸಾಕು. ಆಯ್ತು, ನಿಮ್ಮ ಖಂಡಿತ ಆಗುತ್ತೆ.